ತೆರಿಗಿಲ್ಲ ನಮಸ್ಕಾರಗಳು. ಶ್ರೀನಿವಾಸೇತಿ ಶ್ರೇಷ್ಠತೆಯ ಪಾತ್ರಂ ಗುಣಾನ್ವಿತಃ ಕೌಶಿಕೋನಂತರಂಗಾರ್ಯಶ್ಚಿರಂ ವಿಜೇತಾಂ ಭುವಿ ನ್ಯಸ್ತಾತ್ಮೀಯಭರಂ ವರಪ್ರದಗುರೌ ವೈರಾಗ್ಯಭಾಗ್ಯೋ ದಧೌ ವೇದಾಂತಾಮೃತಸಾರವಂತಮನಘಾತ್ ಶ್ರೀನಿವಾಸಾತ್ ಗುರೋಃ ಶ್ರೀಶೈಲಾನ್ವಯಕೌಸ್ತುಭಸ್ಸಿತನಯಂ ಶ್ರೇಯೋನಿಧೇ ಶ್ರೀನಿಧೇಃ ವಂದೇ ಸಾತು ಕಟಾಕ್ಷಕೇಳಿನಿಲಯಂ ಶ್ರೀಕೃಷ್ಣಸದ್ದೇಶಿಕಂ श्रीवासरङ्गपरकालमुनित्रयाप्तलक्ष्मात्मरक्षणेति त्वैगागमान्तम् आचार्यभक्तिपरिपूतमनर्घशीलं गोपालदेशिकमुनिं गुरुमाश्रयामः। नारायणाख्येतिराजपदाब्जभृङ्गश्रीवासयोगिगुरुणार्पितभारमीशे भक्त्यादिपूर्णवरदारिकृपात्तचिह्नं श्रीनिवासमुनिवर्यमहं प्रपद्ये। श्रीनारायणयोगीन्द्रवरदारिकृपाश्रयं रङ्गेशपादविनतं श्रीनिवासमुनिं भजे। श्रीमान् वेङ्कटनाथार्य कवितार्के केसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदाम्बुजयुग्मरुक्मं व्यामोहतस्तरितराणि तृणाय मेने अस्मद्गुरोर्भगवतोऽस्य दैकसिन्धो रामानुजस्य चरणौ शरणं प्रपद्ये। निगाहे आमुनं तीर्थं साधुवृन्दावने स्थितं निरस्तजिह्मगस्पर्शेऽत्र कृष्णकृतातरः नाथेन मुनिनाथेन भवेयं नाथवानहम् यस्य नैगमिकं तत्त्वं हस्तामलकतां गतं यस्य सारस्वतस्रोतो वकुलामोदवासितं श्रुतीनां श्रमायानं शठारिं तमुपास्महे। वन्दे वैकुण्ठसेनान्यं देवं सुपुत्रवतीसखं यद्वेत्र शिखरस्पन्धे विश्वमेतद्व्यवस्थितं सह धर्मचरीं शौरेः सम्मन्त्रितजगद्धिताम् अनुग्रहमयीं वन्दे नित्यमज्ञातनिग्रहां ममप्याद्यं गुरुं वन्दे कमलागृहमेधिनं प्रवक्ता छन्दसां वक्ता पञ्चरात्रस्य स्वयं वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं पार्थाय प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीमष्टादशाध्यायिनीम् अम्ब त्वामनुसन्दधामि भगवद्गीते भवद्वेषिणीं यत्पदाम्भोरुहध्यानविध्वस्ता शेषकल्मषः वस्तुतामुपयातोऽहं यामुनेयं नमामि तम्। यति परिमृडो यद्गीता नाम दर्शयदञ्जसा निगमपरिषन्नेदीयां संनिरामयमाशयं जननपदवी यातायातश्रमापहरां धियं जनेतु समे देवः श्रीमान् धनञ्जय सारथिः सन्तः सारलयः चित्ततमः प्रमथिनीमिमां भजन्तु भगवद्गीता भाष्य तात्पर्यचन्द्रिकां श्रीमते कालिजाय नमः श्रीमते निगमान्त महादेशिकाय नमः। 6ನೇ ಅಧ್ಯಾಯವನ್ನು ಆರಂಭಿಸಿದ್ವಿ. ಅದರಲ್ಲಿ 9 ಶ್ಲೋಕಗಳು ಮತ್ತೆ ಕರ್ಮಯೋಗದ ಶ್ರೇಷ್ಠ್ಯವನ್ನೇ ತಿಳಿಸುತ್ತೆ ಅನ್ನೋದನ್ನು ಇಲ್ಲಿ ಮೊದಲು ಭಾಷ್ಯಕಾರರು ತಿಳಿಸ್ತಾರೆ. ಆದ್ದರಿಂದ ಈ ಮೊದಲ 9 ಶ್ಲೋಕಗಳಲ್ಲಿ ಬರುವ ಶಬ್ದಗಳೆಲ್ಲ ಕರ್ಮಯೋಗದ ಪರವಾಗಿಯೇ ಅರ್ಥ ಮಾಡಿರೋದು ಭಾಷ್ಯಕಾರರು. ಅದನ್ನು ನೋಡಬಹುದು. ಮೊದಲ ಶ್ಲೋಕದಲ್ಲಿಯೇ ಇಲ್ಲಿ ಸನ್ಯಾಸಿ ಅಂತ ಬರುತ್ತೆ. ಸನ್ಯಾಸ ಧರ್ಮವಲ್ಲ ಇದು ಅಂತ ಹೇಳಿ, ಅದೇ ರೀತಿ ನಿರಗ್ನಿಹಿ ಅಂತ ಬರುತ್ತೆ. ನಿರಗ್ನಿಹಿ ಅಕ್ರಿಯ, ಅಕ್ರಿಯ ಅಂದರೆ ಕರ್ಮವಿಲ್ಲದೆ ಇರುವನು ಅಂತ ಅರ್ಥ ಆಗಲ್ಲ. ಆದರೆ ನಿರಗ್ನಿಹಿ ಅಂತ ಹೇಳೋದು, ಅಕ್ರಿಯ, ಇದೆಲ್ಲವೂ ಕೂಡ ಕರ್ಮಯೋಗಿಗೆ ಸಂಬಂಧಿಸಿದಂತೆ ಮಾಡಬೇಕು ಅಂತ ಅರ್ಥ. ಕರ್ಮಯೋಗಿಗೆ ಅಕ್ರಿಯ ಅಂತ ಹೇಳಿದ್ರೆ ಬರೀ ಅವನು ಜ್ಞಾನನಿಷ್ಠನಲ್ಲ ಅಂತ ಅರ್ಥ. ಕರ್ಮಯೋಗಿಗೆ ನಿರಗ್ನಿಹಿ ಅಂತ ಹೇಳಿದ್ರೆ ಯಜ್ಞಾದಿ ಕರ್ಮಗಳನ್ನು ಮಾಡದೇ ಇರೋನಲ್ಲ ಅಂತ ಅರ್ಥ. ಆದ್ದರಿಂದ ಆ ರೀತಿ ಕರ್ಮಯೋಗಿಗೆ ಸಂಬಂಧಿಸಿದಂತೆ ಸನ್ಯಾಸಿ ಅಂತ ಹೇಳೋದು. ಯೋಗಿ ಚ ಸನ್ಯಾಸಿ ಚ ಅಂತ ಹೇಳಿದ್ರೆ ಎರಡು ಅಂತರ್ಗತವಾದ್ದರಿಂದ ಎರಡು ಏಕಕಾಲದಲ್ಲಿ ಆಗಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಕರ್ಮಯೋಗಿಯೇ ಅವನು. ಅಂತರ್ಗತ ಆತ್ಮಜ್ಞಾನವಿರೋದ್ರಿಂದ ಜ್ಞಾನಯೋಗಿಯೂ ಆಗ್ತಾನೆ ಅಂತ ಹೇಳಿ ಜ್ಞಾನನಿಷ್ಠೆಯೂ ಅವನಿಗೆ ಇರುತ್ತೆ ಅನ್ನೋದ್ರಿಂದ ಆ ರೀತಿ ಹೇಳಿ ಅದನ್ನು ಕಾಮ್ಯಕರ್ಮ ಫಲವನ್ನೆಲ್ಲ ಆಶ್ರಯಿಸದೆ ಅವನು ಕಾರ್ಯಂ ಕರ್ಮ ಕರೋತಿ ಯಹ ಹೇಳಿ ಕರ್ಮಯೋಗವನ್ನು ಮಾಡುವಂತಹ ಅವನ ಒಂದು ವಿಷಯವನ್ನು ಇಲ್ಲಿ ಮೊದಲ ಶ್ಲೋಕದಲ್ಲಿ ಹೇಳಿದಾಗ, ಅಲ್ಲಿ ಕಡೆಯಲ್ಲಿ ಸ್ವಾಮಿ ದೇಶಿಕನು ಅನಾಗ್ನಿ ಅನಿಕೇತ ಸ್ಯಾತ್ ಅನ್ನುವ ಮನುಸ್ಮೃತಿಯ ಶ್ಲೋಕವನ್ನು ತೆಗೆದು ಇಲ್ಲಿ ಹೇಳಿರೋದು ಸನ್ಯಾಸ ಧರ್ಮದ ವಿಷಯ. ಅದು ಇಲ್ಲಿ ಸನ್ಯಾಸಿ ಅನಗ್ನಿಹಿ ಅನ್ನುವುದು ಅಂತಹ ವರ್ಣಾಶ್ರಮ ಧರ್ಮದ ವಿಷಯವಲ್ಲ. ಇದು
ನಿರಗ್ನಿಹಿ ಅಂತ ಹೇಳಿರೋದು ಕರ್ಮಯೋಗಿಯ ವಿಷಯ ಅಂತ ಹೇಳಿಬಿಟ್ಟು ಅದನ್ನು ತಿಳಿಸ್ತಾರೆ. ಅದಾದ ಮೇಲೆ ಉಕ್ತ ಲಕ್ಷಣ ಕರ್ಮಯೋಗೆ ಜ್ಞಾನಮಪಿ ಅಸ್ತಿ ಇತ್ಯಾಹ. ಇದು ಹಿಂದೆ ಹೇಳಿದ ವಿಷಯವೇ. ಯಂ ಸನ್ಯಾಸಂ ಇತಿ ಪ್ರಾಹುಃ ಯೋಗಂ ತಂ ವಿದ್ಧಿ ಪಾಂಡವ ನಹಿ ಅಸನ್ಯಸ್ತ ಸಂಕಲ್ಪ ಯೋಗಿ ಭವತಿ ಕಶ್ಚನ. ಇದು ಶಬ್ದಗಳಿಗೆಲ್ಲ ಅರ್ಥ ವಿಶೇಷವಾಗಿ ಭಾಷ್ಯಕಾರರು ತಿಳಿಸ್ತಾರೆ. ಎಂ ಸನ್ಯಾಸ ಇತಿ ಪ್ರಾಹುಃ, ಸನ್ಯಾಸ ಅಂತ ಹೇಳಿದ್ರೆ ಜ್ಞಾನಯೋಗ. ಇಲ್ಲಿ ಜ್ಞಾನಯೋಗ ಅಂತ ಯಾರು ಹೇಳಿದ್ರು ಅಂದರೆ ಆತ್ಮಯಾಥಾತ್ಮ್ಯ ಜ್ಞಾನ, ಆತ್ಮಾವಲೋಕನ, ಆತ್ಮಯಾಥಾತ್ಮ್ಯ ಜ್ಞಾನ. ಯೋಗಂ ತಂ ವಿದ್ಧಿ ಪಾಂಡವ, ಕರ್ಮಯೋಗವೇ ಅಂತಲೇ ತಿಳಿ ಅದನ್ನು ಅಂತ ಹೇಳಿದ್ರು. ಹೇಗೆ ಅಂತ ಹೇಳಿದ್ರೆ ನಹಿ ಅಸನ್ಯಸ್ತ ಸಂಕಲ್ಪ ಯೋಗಿ ಭವತಿ ಕಶ್ಚನ. ಯೋಗಂ ತಂ ವಿದ್ಧಿ ಅಂತ ಹೇಳಿದ್ರೆ ಯೋಗಿ ಆಗಬೇಕಾದ್ರೆ ಅವನು ಸನ್ಯಸ್ತ ಸಂಕಲ್ಪನೆ ಆಗಿರಬೇಕು ಅಂತ ಅರ್ಥ. ಸನ್ಯಸ್ತ ಸಂಕಲ್ಪ ಅಂದರೆ ಸಂಕಲ್ಪಗಳನ್ನೆಲ್ಲ ತ್ಯಾಗ ಮಾಡಿದವನು. ಸಂಕಲ್ಪ ಅಂದರೆ ಏನರ್ಥ ಇಲ್ಲಿ? ಸಂಕಲ್ಪ ಅಂದರೆ ನಾವು ಕರ್ಮಗಳಲ್ಲಿ ಮಾಡುವಂತಹ ಯಾವ ಫಲಕ್ಕೋಸ್ಕರ ಇದನ್ನು ಮಾಡ್ತಾ ಇದ್ದೀವಿ ಅಂತ ಮಾಡುವ ಸಂಕಲ್ಪವಲ್ಲ. ಇದು ಸಂಕಲ್ಪ ಅನ್ನೋದಕ್ಕೆ ವಿಶೇಷವಾದ ಅರ್ಥವನ್ನು ಹೇಳ್ತಾರೆ. ಈ ಪ್ರಕರಣಕ್ಕೆ ಅನುಗುಣವಾಗಿ ಬೇರೆ ಯಾವ ಅರ್ಥಗಳು ಕೂಡ ಇಲ್ಲಿ ಅನ್ವಯಿಸೋದಿಲ್ಲ ಅನ್ನೋದನ್ನು ಸ್ವಾಮಿ ದೇಶಿಕನ್ ಸ್ಪಷ್ಟವಾಗಿ ವಿವರಿಸ್ತಾರೆ. ಸಂಕಲ್ಪ ಅಂತ ಹೇಳಿದ್ರೆ ದೇಹಾತ್ಮ ಭ್ರಮೆ ಅಂತ, ದೇಹವನ್ನು ಆತ್ಮವನ್ನು ಒಂದಾಗಿ ತಿಳಿಯುವುದು. ಏಕೀಕೃತ್ಯ ಸಮ್ ಅನ್ನುವ ಉಪಸರ್ಗಕ್ಕೆ ಏಕೀಕೃತ್ಯ ಅನ್ನುವ ಅರ್ಥವನ್ನು ತಗೊಳ್ತಾರೆ. ಏಕೀಕೃತ್ಯ ಕಲ್ಪ ಹೇಳಿದ್ರೆ ದೇಹವೂ ಆತ್ಮವೂ ಒಂದೇ ಅಂತ ತಿಳಿಯೋದು, ಅದನ್ನು ಬಿಟ್ಟಿದ್ದಾನೆ ಅನ್ನೋದು ಇಲ್ಲಿ ಅರ್ಥ. ಅದನ್ನು ತಿಳಿಸ್ತಾರೆ ಭಾಷಿಕಾರರು. ಇಲ್ಲಿ ಹಿಂದೆಯೂ ಅದೇ ರೀತಿ ಅರ್ಥ ಮಾಡಬೇಕು ಸಂಕಲ್ಪ ಶಬ್ದಕ್ಕೆ. ಯಂ ಸನ್ಯಾಸ ಇತಿ ಯೋ ಜ್ಞಾನಯೋಗ ಇತಿ. ಸನ್ಯಾಸ ಅಂದರೆ ಜ್ಞಾನಯೋಗ. ಆತ್ಮ ಯಾಥಾತ್ಮ್ಯ ಜ್ಞಾನಂ ಇತಿ ಪ್ರಾಹುಃ ತಮ್ಮ ಕರ್ಮಯೋಗಮೇವ ವಿದ್ಧಿ. ಕರ್ಮಯೋಗ ಅಂತಾನೆ ನೀನು ತಿಳಿ ಅದನ್ನು. ಹೇಗೆ ತಿಳಿಯೋದು? ಜ್ಞಾನಯೋಗವನ್ನು ಹೇಗೆ ಕರ್ಮಯೋಗ ಅಂತ ತಿಳಿಯೋದು ಅಂದರೆ ತದುಪಪಾದಯತಿ, ಅದನ್ನು ಕಾರಣಗಳೊಡನೆ ಸ್ಥಾಪನೆ ಮಾಡ್ತಾನೆ ಕೃಷ್ಣ ಪರಮಾತ್ಮನು. ನಹಿ ಅಸನ್ಯಸ್ತ ಸಂಕಲ್ಪ ಯೋಗಿ ಭವತಿ ಕಶ್ಚನ. ಈ ಕಾರಣದಿಂದ ಹಾಗೆ ತಿಳಿಬೇಕು ಅಂತ ಅರ್ಥ. ಇದು ಉಪಪತ್ತಿಯನ್ನು ತಿಳಿಸುತ್ತೆ. ಆತ್ಮಯಾಥಾತ್ಮ್ಯ ಅನುಸಂಧಾನೇನ ಅನಾತ್ಮನಿ ಪ್ರಕೃತೌ ಆತ್ಮಸಂಕಲ್ಪ ಸನ್ಯಸ್ತಃ ಪರಿತ್ಯಕ್ತಃ ಯೇನ ಸಹ ಸನ್ಯಸ್ತ ಸಂಕಲ್ಪ. ಇದರಲ್ಲಿ ಹೇಳಿದ್ದು ಆತ್ಮಯಾಥಾತ್ಮ್ಯದ ಅನುಸಂಧಾನ ಮಾಡುವುದರಿಂದ ಕರ್ಮಯೋಗಿಯು ಆತ್ಮಯಾಥಾತ್ಮ್ಯದ ಅನುಸಂಧಾನವು ಅದರಲ್ಲಿ ಸೇರಿದೆ. ಆದ್ದರಿಂದ ಅವನು ಮಾಡುವಂತಹ ಸನ್ಯಾಸ ಅಂತ ಹೇಳುವುದು ಯಾವುದು ಅಂತ ಹೇಳಿದ್ರೆ ಈ ಸಂಕಲ್ಪವನ್ನು ತ್ಯಾಗ ಮಾಡಿದಾನವನು. ಯಾವುದು ಸಂಕಲ್ಪ ಅಂದರೆ ಅನಾತ್ಮನಿ ಪ್ರಕೃತವು ಆತ್ಮ ಸಂಕಲ್ಪ. ಆತ್ಮ ಅಂತ ತಿಳಿಯೋದು, ಅನಾತ್ಮದ ಪ್ರಕೃತಿಯಲ್ಲಿ ಆತ್ಮ ಅಂತ ಒಂದಾಗಿ ಮಾಡಿ ಎರಡನ್ನು ತಿಳಿಯೋದು ಸಂಕಲ್ಪ ಅನ್ನುವ ಶಬ್ದದಿಂದ ಹೇಳಲ್ಪಡುತ್ತೆ. ಅದನ್ನು ಬಿಟ್ಟವನು ಸನ್ಯಸ್ತ. ಅದನ್ನು ಬಿಡದೆ ಹೋದರೆ ಏನ ಸಹ ಸತ್ಯ ಸಂಕಲ್ಪ ಸನ್ಯಸ್ತ ಸಂಕಲ್ಪ. ಅವನು ಸಂಕಲ್ಪವನ್ನು ಬಿಟ್ಟವನು ಅಂತ ಅರ್ಥ, ಚೆನ್ನಾಗಿ ಬಿಟ್ಟವನು. ಅನೇವಂಭೂತಃ ಅಸನ್ಯಸ್ತ ಸಂಕಲ್ಪ. ಹೀಗೆ ಇಲ್ಲದೇ ಇರುವವನು ಅಸನ್ಯಸ್ತ ಸಂಕಲ್ಪ ಅಂತ ಹೇಳಿಬರ್ತಾನೆ. ಅಂತಹ ಅಸನ್ಯಸ್ತ ಸಂಕಲ್ಪನು ಯೋಗಿ ಆಗೋದಿಲ್ಲ, ಕರ್ಮಯೋಗ ಮಾಡೋಕ್ಕಾಗೋದಿಲ್ಲ ಅಂತ ಅರ್ಥ. ನಹಿ ಉಕ್ತೇಶು ಕರ್ಮಯೋಗಿಷು ಅನೇವಂಭೂತಃ ಕಶ್ಚನ ಕರ್ಮಯೋಗಿ ಭವತಿ. ಎಲ್ಲ ಕರ್ಮಯೋಗಿಗಳು ಹಾಗೆಯೇ. ಯಸ್ಯ ಸರ್ವೇ ಸಮಾರಂಭಾಃ ಕಾಮಸಂಕಲ್ಪವರ್ಜಿತಾಃ ಅಂತ ಹೇಳಿ ಮೊದಲಿಗೆ 4ನೇ ಅಧ್ಯಾಯದಲ್ಲಿ ಹೇಳಿದ್ದು. ಕಾಮಸಂಕಲ್ಪವರ್ಜಿತಾಃ ಎಲ್ಲವೂ ಕೂಡ, ಎಲ್ಲ ಕರ್ಮಗಳು, ಎಲ್ಲ ಏನೇನು ಆರಂಭಿಸ್ತಾನೋ ಎಲ್ಲವನ್ನು ಕೂಡ ಅವನು ದೇಹಾತ್ಮ ಭ್ರಮೆಯನ್ನು ಬಿಟ್ಟವನಾಗಿ ಮಾಡಬೇಕು. ಅದುವೇ ಎಲ್ಲ ಕರ್ಮಯೋಗಿಗಳಿಗೂ ಸಮಾನವಾದ ಒಂದು ವಿಷಯ ಯಾವುದು ಅಂದರೆ ಅವರು ದೇಹವನ್ನು ಆತ್ಮವನ್ನು ಒಂದು ಅಂತ ತಿಳಿಬಾರದು, ತಿಳಿದೇ ಇರೋದು. ಅದೇ ಆತ್ಮಾನುಸಂಧಾನ ಅಂತ ಹೇಳೋದು. ಆತ್ಮಯಾಥಾತ್ಮ್ಯ ಅನುಸಂಧಾನ ಅಂತ ಹೇಳಿದ್ರೆ ಆತ್ಮವು ದೇಹಕ್ಕಿಂತ ಬೇರೆಯಾದದ್ದು ಅನ್ನುವ ಅನುಸಂಧಾನ, ಅಂತರ್ಗತ ಆತ್ಮಜ್ಞಾನ ಅಂತ ಕರ್ಮಯೋಗದಲ್ಲಿ ಹೇಳೋದು ಅದುವೇ. ಆದ್ದರಿಂದ ಆತ್ಮವಲ್ಲದ ಪ್ರಕೃತಿಯಲ್ಲಿ ಆತ್ಮ ಅನ್ನುವುದು ಸಂಕಲ್ಪ ಅನ್ನುವ ಶಬ್ದಕ್ಕೆ ಅರ್ಥ. ಸಮ್ಯಕ್ ಏಕೀಕೃತ್ಯ ಕಲ್ಪ, ಅದಕ್ಕೆ ಅರ್ಥ ಒಂದಾಗಿ ಮಾಡಿ ತಿಳಿಯುವಂಥದ್ದು. ದೇಹವನ್ನು ಆತ್ಮವನ್ನು ಒಂದಾಗಿ ತಿಳಿಯೋದು, ಆತ್ಮವಲ್ಲದನ್ನು ಆತ್ಮವನ್ನು ಒಂದಾಗಿ ತಿಳಿಯೋದು, ಇದು ಸಂಕಲ್ಪ. ಅಂತಹ ಸಂಕಲ್ಪವನ್ನು ಬಿಡದೇ ಇರೋನು
ಕರ್ಮಯೋಗ ಮಾಡೋಕ್ಕಾಗೋದಿಲ್ಲ. ಎಲ್ಲ ಕರ್ಮಯೋಗಿಗಳಿಗೂ ಇದು ಸಮಾನವಾದದ್ದು. ಅದು ಮೊದಲು ಅವರು ಅನುಸಂಧಾನ ಮಾಡಬೇಕು. ಆತ್ಮನೇ ಬೇರೆ ಅನ್ನುವ ಅನುಸಂಧಾನ ಮಾಡಿದರೆ ಆತ್ಮಾವಲೋಕನ ಮುಂದೆ ಫಲ ಸಿಗುತ್ತೆ ಅವನಿಗೆ. ಅದುವೇ ಅಂತರ್ಗತ ಆತ್ಮಜ್ಞಾನ ಅಂತ ಹೇಳೋದು ಅದುವೇ. ಅಂತಹ ಉಕ್ತ ಲಕ್ಷಣ ಕರ್ಮಯೋಗಿಯೇ ಜ್ಞಾನಮಪಿ ಅಸ್ತಿ ಅಂತ ಇಲ್ಲಿ ಆರಂಭದಲ್ಲಿ ಭಾಷಿಕಾರ ಹೇಳೋದು, ಜ್ಞಾನವೂ ಇದೆ. ಆದ್ದರಿಂದಲೇ ಕರ್ಮಯೋಗಿಗೆ ಜ್ಞಾನಯೋಗಿ ಅಂತ ಹೇಳೋದು ಅಂತ ಅರ್ಥ. ಕರ್ಮಯೋಗವನ್ನು ಜ್ಞಾನಯೋಗ ಅಂತ ಯಾಕೆ ಹೇಳೋದು ಅಂದರೆ, ಕರ್ಮಯೋಗವು ಜ್ಞಾನಯೋಗವಲ್ಲ, ಕರ್ಮಯೋಗವೇ. ಆದರೆ ಆತ್ಮಯಾಥಾತ್ಮ ಜ್ಞಾನವು ಅದರಲ್ಲಿ ಅಡಗಿದೆ. ಆ ದೃಷ್ಟಿಯಿಂದ ಆ ರೀತಿ ಯಾಥಾತ್ಮ ಜ್ಞಾನವನ್ನು ತಿಳಿದೇ ಇರುವವನು ಕರ್ಮಯೋಗಿ ಆಗಕ್ಕೆ ಸಾಧ್ಯವಿಲ್ಲ. ಎಲ್ಲ ಕರ್ಮಯೋಗ ವಿಧಗಳಲ್ಲಿಯೂ ಕೂಡ ಈ ವಿಧವಾದ ಅನುಸಂಧಾನ ಇದ್ದೇ ಇದೆ ಅಂತ ಅದನ್ನು ತಿಳಿಸ್ತಾರೆ. ನಹಿ ಉಕ್ತೇಶು ಕರ್ಮಯೋಗಿಷು ಅನೇವಂ ಭೂತಃ ಕಶ್ಚನ ಕರ್ಮಯೋಗಿ ಭವತಿ. ಹೀಗೆ ಇಲ್ಲದೇ ಇರುವಂತಹ ಒಬ್ಬ ಕರ್ಮಯೋಗಿ ಇರೋದಿಲ್ಲ. ಯಾವ ಯಾವ ಕರ್ಮಯೋಗಿಗಳು ಹೇಳಲ್ಪಟ್ಟಿತೋ, ಕರ್ಮಯೋಗದಲ್ಲಿ ಬೇರೆ ಬೇರೆ ಅನೇಕ ವಿಧವಾದ ಯೋಗದಲ್ಲಿ ಯಾವ ಯಾವ ಕರ್ಮಗಳನ್ನು ಅವಲಂಬಿಸಿ ಕರ್ಮಯೋಗ ಮಾಡ್ಬೋದು ಅಂತ ಹೇಳಲ್ಪಟ್ಟಿತೋ, ಯಾವುದನ್ನೇ ಆರಿಸಿಕೊಂಡು ಕರ್ಮಯೋಗ ಮಾಡುವವರು ಯಾರೂ ಕೂಡ ಈ ರೀತಿ ಆತ್ಮಯಾಥಾತ್ಮ ಜ್ಞಾನವಿಲ್ಲದೆ ಮಾಡುವವರು ಇರೋದಿಲ್ಲ. ಆದ್ದರಿಂದ ಅವರು ಆತ್ಮನನ್ನು ಪ್ರಕೃತಿಯನ್ನು ಒಂದು ಅಂತ ತಿಳಿದೇ ಇರಬೇಕು. ಅದುವೇ ಮುಖ್ಯವಾದದ್ದು. ಆದ್ದರಿಂದ ಅವರಿಗೆ ನ್ಯಸ್ತ ಸಂಕಲ್ಪ, ಸನ್ಯಸ್ತ ಸಂಕಲ್ಪ, ಪೂರ್ಣವಾಗಿ ಚೆನ್ನಾಗಿ ಬಿಟ್ಟಿರಬೇಕು ಅದನ್ನು ಅಂತ ಅರ್ಥ. ಸನ್ಯಾಸಮನೋದ್ಯ ಯೋಗತ್ವೇ ವಿಧೀಯಮಾನೆ ಜ್ಞಾನಯೋಗೆ ಕರ್ಮಯೋಗ ಸದ್ಭಾವ ಪ್ರತಿಪಾದನ ಭ್ರಮಃ ಸ್ಯಾತ್ ತಚ್ಚ ನಹಿ ಅಸನ್ಯಸ್ತ ಇತಿ ಉಪಪಾದನ ವಿರುದ್ಧಂ ತರ ಅನುಪಯುಕ್ತಂ ಚ ಇತಿ ಅಭಿಪ್ರಾಯೇಣ ಉಕ್ತ ಲಕ್ಷಣ. ಹಿಂದೆ ಹೇಳಿದ್ರು ಉಕ್ತ ಲಕ್ಷಣ ಕರ್ಮಯೋಗೆ. ಹಿಂದೆ ಹೇಳಿದಂತಹ ಕರ್ಮಯೋಗ ಅದುವೇ ಇಲ್ಲಿ, ಆ ಲಕ್ಷಣವೇ ಇಲ್ಲಿಯೂ ಮತ್ತೆ ಅದರಲ್ಲಿ ಇರುವ ಜ್ಞಾನವನ್ನು ಹೇಳ್ತಾ ಇರುವಂಥದ್ದು ಉಕ್ತ ಲಕ್ಷಣವಾದ ಕರ್ಮಯೋಗವೇ. ಯಾಕೆ ಅಂದರೆ ಸನ್ಯಾಸ ಅದನ್ನು ಅನುವಾದ ಮಾಡಿ ಯೋಗವು ವಿಧಿಸಲ್ಪಟ್ಟರೆ, ಸನ್ಯಾಸವನ್ನು ಹೇಳಿ ಯೋಗವು ವಿಧಿಸಲ್ಪಟ್ಟರೆ ಆಗ ಅದರಲ್ಲಿ ಏನಾಗುತ್ತೆ ಅಂದರೆ ಜ್ಞಾನಯೋಗಿ ಕರ್ಮಯೋಗ ಸದ್ಭಾವ ಪ್ರತಿಪಾದನ ಬ್ರಹ್ಮಸ್ಯಾತ್. ಅದರ್ವೇ ಇದು ರಿವರ್ಸ್ ಆಗಿಬಿಡುತ್ತೆ. ಹಿಂದು ಮುಂದು ಜ್ಞಾನಯೋಗದಲ್ಲಿ ಕರ್ಮಯೋಗ ಇರೋ ಹಾಗೆ ಆಗ್ಬಿಡುತ್ತೆ. ಸನ್ಯಾಸ ಇತಿ ಪ್ರಾಹುಹು ಅಂತ ಮೊದಲು ಸನ್ಯಾಸ ಆರಂಭಿಸಿದ್ದು. ಯೋಗಂ ತಂ ವಿಧಿ ಅಂತ ಹೇಳಿದ್ರೆ ಸನ್ಯಾಸವೇ ಪ್ರಧಾನವಾಗಿ ಹೋಗುತ್ತೆ. ಮೊದಲು ಹೇಳಿರೋದು ಸನ್ಯಾಸ ಇತಿ ಪ್ರಾಹು, ಜ್ಞಾನಯೋಗ ಅಂತ ಯಾವ್ದು ಹೇಳಿದ್ರು ಅದನ್ನು ಕರ್ಮಯೋಗ ಅಂತೇಳಿ ಅಂದರೆ ಜ್ಞಾನಯೋಗವೇ ಮುಂದಾಯಿತು. ಅದನ್ನು ವಿಧಿಸ್ಬಿಟ್ಟು ಕರ್ಮಯೋಗದ ಅದರಲ್ಲಿದೆ ಅಂತ ಹೇಳುವಂತಹ ಅರ್ಥ ಇಲ್ಲಿ ಹೇಳ್ತಾ ಇದ್ದಾರು ಅಂದರೆ ಅದಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂದರೆ ನಹಿ ಅಸನ್ಯಸ್ತ ಸಂಕಲ್ಪ ಹಾಗೆ ವಿರುದ್ಧವಾಗುತ್ತೆ ಅದಕ್ಕೆ ಅಂತ ಹೇಳಿಬಿಟ್ಟು. ಆದ್ದರಿಂದ ಅದಕ್ಕೆ ವಿರೋಧ ಆಗಿರೋದ್ರಿಂದ ಇಲ್ಲಿ ಅನುಪಯುಕ್ತವೂ ಕೂಡ. ಯಾಕೆ ಅಂದರೆ ಕರ್ಮಯೋಗವನ್ನೇ ಇಲ್ಲಿ ಮತ್ತೆ ಪ್ರಶಂಸೆ ಮಾಡ್ತಾ ಇರೋದು. ಆದ್ದರಿಂದಲೇ ಉಕ್ತ ಲಕ್ಷಣ ಕರ್ಮಯೋಗದಲ್ಲಿ ಅಂತರ್ಗತ ಆತ್ಮಜ್ಞಾನ ಹೇಳ್ತಿದೆಯೇ ಹೊರತು ಜ್ಞಾನಯೋಗದಲ್ಲಿ ಕರ್ಮ ಹೇಳ್ತಾ ಇಲ್ಲ ಇಲ್ಲಿ ಅಂತ ಅರ್ಥ. ಯೋಗೋದ್ದೇಶೇನ ಸನ್ಯಾಸತ್ವ ವಿಧಿಪರಂ ವಾಕ್ಯಂ. ಉದ್ದೇಶ ಯಾವುದು ಅಂದರೆ ಯೋಗವೇ, ಕರ್ಮಯೋಗವೇ ಉದ್ದೇಶ. ಆದ್ದರಿಂದ ಸನ್ಯಾಸವು ವಿಧೇಯ. ಉದ್ದೇಶ ವಿಧೇಯ ವಿಭಾಗ ತಗೊಂಡ್ರೆ ಉದ್ದೇಶವಾದದ್ದು ಕರ್ಮಯೋಗ, ಜ್ಞಾನಯೋಗವಲ್ಲ. ಜ್ಞಾನಯೋಗವನ್ನು ಹೇಳಿ ಅದರ ಕರ್ಮಯೋಗ ಅಂತ ಇಲ್ಲಿ ಹೇಳ್ತಾ ಇಲ್ಲ. ಕರ್ಮಯೋಗವನ್ನು ಹೇಳಿ ಅದರಲ್ಲಿ ಜ್ಞಾನಯೋಗವಿದೆ ಅಂತ ಹೇಳ್ತಾ ಇರೋದು. ಆದ್ದರಿಂದ ಸನ್ಯಾಸತ್ವವು ಅದರಲ್ಲಿರುವಂತಹ ವಿಧೇಯವಾದ್ದು, ಉದ್ದೇಶವಾದದ್ದು ಕರ್ಮಯೋಗ. ಕರ್ಮಯೋಗದ ಪ್ರಾಶಸ್ತ್ಯ ಹೇಳಬೇಕಾದ್ರೆ ಜ್ಞಾನಯೋಗದ ಅವಶ್ಯಕತೆ ಇಲ್ಲದೆ ಕರ್ಮಯೋಗದಿಂದಲೇ ಆತ್ಮಾವಲೋಕನ ಸಿಗಬೇಕಾದ್ರೆ ಅಂತರ್ಗತ ಆತ್ಮಜ್ಞಾನ ಇದರಲ್ಲೇ ಇರಬೇಕು. ಜ್ಞಾನಯೋಗದ ಪ್ರಧಾನ ಅಂಶ ಇದರಲ್ಲಿ ಅಡಗಿದ್ರೆ ಅದು ಸಾಧ್ಯವಾಗುತ್ತೆ. ಅದನ್ನು ಇಲ್ಲಿ ತಿಳಿಸ್ತಾ ಇರುವಂಥದ್ದು. ಒಂದು ಸನ್ಯಾಸ ಶಬ್ದಸ್ಯ ಅಭಿಪ್ರೇತಂ ವಕ್ತು ಪ್ರಾಕರಣಿಕಂ ವಾಚ್ಯಂ ತಾವದಾಹ ಜ್ಞಾನಯೋಗ. ಇಲ್ಲಿಯೂ ಅದೇ ರೀತಿ ಸನ್ಯಾಸ ಶಬ್ದಕ್ಕೆ ವರ್ಣಾಶ್ರಮ ಧರ್ಮಗಳದ್ದು ಅಲ್ಲ, ಇಲ್ಲಿ ಜ್ಞಾನಯೋಗವೇ ಅರ್ಥ. ತತ್ರ ತದಭಿಪ್ರೇತಮಾಹ ಆತ್ಮಯಾಥಾತ್ಮ ಜ್ಞಾನಂ. ಅದುವೇ ಇಲ್ಲಿ ಸಮುದಾಯವಾಚಕ ಶಬ್ದ ತದಂಶೇಪಿ ಪ್ರಯುಜ್ಯತೆ ಇತಿ ಭಾವ. ಬರೀ ಆತ್ಮಯಾಥಾತ್ಮ ಜ್ಞಾನವೇ ಜ್ಞಾನಯೋಗವಲ್ಲವಲ್ಲ. ಆದ್ದರಿಂದ ಸನ್ಯಾಸ ಅಂದರೆ ಜ್ಞಾನಯೋಗ ಅಂತ ಹೇಳಿ
ಜ್ಞಾನಯೋಗ ಅಂದರೆ ಆತ್ಮೀಯ ಆಧ್ಯಾತ್ಮಿಕ ಜ್ಞಾನವೇ ಅಂತ ಹೇಳಿಬಿಟ್ರೆ ಅದರಲ್ಲಿ ಇನ್ನೂ ಬೇಕಾದಷ್ಟು ಅಂಶಗಳಿದೆ ಜ್ಞಾನಯೋಗದಲ್ಲಿ. ಆತ್ಮೀಯ ಆಧ್ಯಾತ್ಮಿಕ ಜ್ಞಾನ ಒಂದು ಭಾಗ, ಒಂದು ಅಂಶ ಅದರಲ್ಲಿ. ಆದ್ದರಿಂದ ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ ಸಮುದಾಯವನ್ನು ತಿಳಿಸುವ ಒಂದು ಶಬ್ದದಲ್ಲಿ ಅದರ ಒಂದು ಅಂಶವನ್ನು ಕೂಡ ಹೇಳೋಕ್ಕೆ ಸಾಧ್ಯ, ಪ್ರಧಾನವಾದ ಅಂಶ ಹೇಳ್ಬೋದು. ಆದ್ದರಿಂದ ಅದರಲ್ಲಿ ಎಷ್ಟೋ ವಿಷಯಗಳಿರುತ್ತೆ. ಆದರೂ ಆತ್ಮಯಾಥಾತ್ಮಿಕ ಜ್ಞಾನ ಒಂದು ಅಂಶ ಅದರಲ್ಲಿ. ಆತ್ಮಯಾಥಾತ್ಮಿಕ ಜ್ಞಾನವನ್ನೇ ಜ್ಞಾನಯೋಗ ಅಂತ ಹೇಳೋಕ್ಕೂ ಸಾಧ್ಯವಿದೆ ಅನ್ನೋದು ಇಲ್ಲಿ ಆ ರೀತಿ ಪ್ರಯೋಗ ಕಂಡುಬರುತ್ತೆ. ಸಮುದಾಯವಾಚಕವಾದ ಶಬ್ದ ಜ್ಞಾನಯೋಗ ಅನ್ನೋದು. ಅದರಲ್ಲಿ ಆತ್ಮಯಾಥಾತ್ಮಿಕ ಜ್ಞಾನದೊಡನೆ ಇನ್ನೂ ಅನೇಕ ವಿಷಯಗಳಿದೆ. ಯೋಗದ ವಿಷಯ ಬರುತ್ತೆ, ನಿತ್ಯ ನೈಮಿತ್ತಿಕ ಕರ್ಮಗಳು ಬರುತ್ತೆ, ಇದೆಲ್ಲ ಬೇಕಾದಷ್ಟು ಬರುತ್ತೆ ಅದರಲ್ಲಿ. ಅದರ ಒಂದು ಅಂಶ ಪ್ರಧಾನವಾದ್ದು ಆತ್ಮಯಾಥಾತ್ಮ್ಯ ಜ್ಞಾನ. ಆ ಆತ್ಮಯಾಥಾತ್ಮ್ಯ ಜ್ಞಾನದಲ್ಲಿಯೇ ಅದಕ್ಕೆ ಜ್ಞಾನಯೋಗ ಅನ್ನುವ ಶಬ್ದದಿಂದಲೂ ಪ್ರಯೋಗ ಕಂಡು ಬರುತ್ತೆ. ಅದು ಸಾಧ್ಯ. ತಮ್ಮ ಕರ್ಮಯೋಗಮೇವ ವಿಧಿ ಅಂತ ಹೇಳಿದ್ರೆ ಜ್ಞಾನಯೋಗವೇ ಕರ್ಮಯೋಗವಲ್ಲ. ಜ್ಞಾನಯೋಗ ಬೇರೆ, ಕರ್ಮಯೋಗವೇ ಬೇರೆ. ಕರ್ಮಯೋಗ ಅಂತರ್ಗತಮೇವ ವಿಧಿ ಇತಿ ಅರ್ಥ. ಕರ್ಮಯೋಗದಲ್ಲಿ ಅಂತರ್ಗತವಾಗಿದೆ ಅಂತ ತಿಳಿ ಅರ್ಥ ಇದೆ. ಇದೆಲ್ಲ ಸೂಕ್ಷ್ಮವಾಗಿ ಅರ್ಥಗಳನ್ನು ಶಬ್ದಗಳಿಗೆ ಪ್ರಕರಣಕ್ಕೆ ಅನುಗುಣವಾಗಿ ನಾವು ತಿಳಿಬೇಕು. ಕರ್ಮಯೋಗವನ್ನೇ ಹೇಳ್ತಿರೋದ್ರಿಂದ ಜ್ಞಾನಯೋಗ ಅನ್ನೋ ಶಬ್ದ ಬಂದರೆ ಅದರ ಮುಖ್ಯವಾದ ಆತ್ಮಯಾಥಾತ್ಮ ಜ್ಞಾನ ಅನ್ನುವ ಅಂಶವನ್ನು ತಿಳಿಸುತ್ತೆ. ಇದು ಅದು ಎರಡು ಒಂದೇ ಅಂತ ಹೇಳಿದ್ರೆ ಇದು ಅದರಲ್ಲಿ ಅಂತರ್ಗತ ಅನ್ನೋದು ತಿಳಿಸುತ್ತೆ. ಈ ರೀತಿ ಅದನ್ನು ಕರ್ಮಯೋಗಕ್ಕೆ ವಿರೋಧವಿಲ್ಲದೆ ಇರೋ ಹಾಗೆ ಅರ್ಥವನ್ನು ಮಾಡಬೇಕು ಅಂತ ತೋರಿಸ್ತಾರೆ. ಆತ್ಮಯಾಥಾತ್ಮ್ಯ ಇತಿಯೇತ ಇತ್ಯಾದೇಹ ಅಯಂ ಅಭಿಪ್ರಾಯ. ಆತ್ಮಯಾಥಾತ್ಮ್ಯ ಜ್ಞಾನಂ ಅಂತ ಹೇಳುವಾಗ ಸಂಕಲ್ಪ ಶಬ್ದ ನ ತಾವದತ್ರ ಕುರ್ಯಾಮಿತಿ ಸಂಕಲ್ಪ ವಿಷಯ ಸ್ವಾಮಿ ದೇಶಿಕನ್ ವಿವರಿಸ್ತಾರೆ. ಇಂತಹ ಕೆಲಸವನ್ನು ಮಾಡ್ತೇನೆ, ಕರ್ಮವನ್ನು ಮಾಡ್ತೇನೆ ಅಂತ ಹೇಳಿದ್ರೆ ಆ ರೀತಿಯ ಅರ್ಥವಲ್ಲ. ಕುರ್ಯಾಮ್ ಅಂತ ಹೇಳಿದ್ರೆ ಇದನ್ನು ಮಾಡ್ತೀನಿ ಅಂತ ಹೇಳೋದು ಸಂಕಲ್ಪವಲ್ಲ ಇಲ್ಲಿ. ಅದಲ್ಲ ಇಲ್ಲಿ ಸಂಕಲ್ಪ ಅನ್ನೋದರ ಅರ್ಥ. ಯಾಕೆ ಅಂದರೆ ಅದಿಲ್ಲದೆ ಹೋದರೆ ಕರ್ಮವೇ ಮಾಡೋಕ್ಕಾಗೋದಿಲ್ಲ. ತದಭಾವೇ ಕರ್ಮ ಕರಣ ಸೇವ ಅಶಕ್ಯತ್ವಾತ್. ಅದು ಇಲ್ಲಿ ಹೇಳಬೇಕಾಗಿಲ್ಲ. ಸಂಕಲ್ಪವಿಲ್ಲದೆ ಯಾವ ಕರ್ಮವೂ ಮಾಡೋಕ್ಕಾಗೋದಿಲ್ಲ. ಆದ್ದರಿಂದ ಸಂಕಲ್ಪ ಮಾಡಬೇಕು ಅಂತ ಹೇಳಲೇಬೇಕಾಗಿಲ್ಲ. ಸಂಕಲ್ಪ ಇಲ್ಲದೆ ಒಂದು ಕರ್ಮ ಮಾಡೋಕ್ಕಾಗೋದಿಲ್ಲ. ಜ್ಞಾನಯೋಗ ಮಾಡೋಕ್ಕಾಗಲ್ಲ, ಕರ್ಮಯೋಗವನ್ನು ಮಾಡೋಕ್ಕಾಗಲ್ಲ. ಎಲ್ಲಕ್ಕೂ ಸಂಕಲ್ಪ ಅನ್ನೋದು ಇಂತಹ ಕರ್ಮವನ್ನು ಮಾಡ್ತಾ ಇದ್ದಾನೆ ಅನ್ನುವ ಸಂಕಲ್ಪ ಎಲ್ಲಕ್ಕೂ ಬೇಕು. ಆದ್ದರಿಂದ ಆ ಅರ್ಥವನ್ನು ಇಲ್ಲಿ ಹೇಳೋದು ಆಗೋದಿಲ್ಲ ಅಂತ ತಿಳಿಸ್ತಾರೆ. ಅಥವಾ ಫಲಾಭಿಸಂಧಿ ವಿಷಯ, ಯಾವ ಫಲ ಉದ್ದೇಶವನ್ನು ಮಾಡ್ತಾ ಇದ್ದೀನಿ ಅನ್ನೋದು ಸಂಕಲ್ಪದಲ್ಲಿ ಒಂದು ಭಾಗ, ಒಂದು ಅಂಶ ಇದು. ಆದ್ದರಿಂದ ಇದು ಆ ಅಂಶವನ್ನು ಸ್ವರ್ಗ ಕಾಮನೆಯಿಂದ ಮಾಡ್ತಾ ಇದ್ದೇನೆ, ಆಯುರ್ವೃದ್ಧಿಗೆ ಮಾಡ್ತಾ ಇದ್ದೇನೆ, ಆರೋಗ್ಯಕ್ಕೋಸ್ಕರ ಮಾಡ್ತಾ ಇದ್ದೇನೆ, ಈ ರೀತಿ ಫಲದಲ್ಲಿ ಒಂದು ಆಶಯ ಇಟ್ಟುಕೊಂಡು ಒಂದು ಕರ್ಮವನ್ನು ಮಾಡುವಾಗ ಸಂಕಲ್ಪ ಮಾಡೋದು ಅದು ಕೂಡ ಇಲ್ಲಿ ವಿಷಯವಲ್ಲ. ಅಂತಹ ಫಲದ ಆಶೆ ಅಂತ ಹೇಳೋದು ಸಂಕಲ್ಪ ಶಬ್ದಕ್ಕೆ ಅರ್ಥವಲ್ಲ. ತಥಾತ್ವೇಪಿ ಕರ್ಮಯೋಗೆ ಜ್ಞಾನಯೋಗ ಅಂತರ್ಭಾವ ಪ್ರತಿಜ್ಞಾಯ ಉಪಪಾದಕತ್ವ ಅಸಿದ್ಧೇಹೇ ಅಂತ ಹೇಳೋದು. ಹಾಗೆ ಅರ್ಥ ಮಾಡಿದ್ರು ಇದರಲ್ಲಿ ಜ್ಞಾನಯೋಗದಲ್ಲಿ ಈ ಕರ್ಮಯೋಗದಲ್ಲಿ ಅಂತರ್ಗತ ಜ್ಞಾನ ಯೋಗ ಇದೆ ಅನ್ನೋದು ತಿಳಿಸೋಕ್ಕಾಗೋದಿಲ್ಲ. ಅಂತರ್ಗತ ಜ್ಞಾನ ಯೋಗ ಕರ್ಮಯೋಗ ಕುರ್ಯಾಮ್ ಅಂತ ಅರ್ಥವಲ್ಲ. ಹಾಗೆ ಮಾಡೋಕ್ಕಾಗೋದಿಲ್ಲ. ಆ ರೀತಿ ಒಂದು ಪ್ರತಿಜ್ಞೆ ಮಾಡೋದು ಸರಿ ಹೋಗೋದಿಲ್ಲ ಇಲ್ಲಿ. ಆದ್ದರಿಂದ ಅದನ್ನು ಹೇಳ್ತಾ ಇದರಲ್ಲಿ ಅಂತರ್ಗತ ಜ್ಞಾನಯೋಗ ಅಂತರ್ಭಾವ ಪ್ರತಿಜ್ಞೆ. ಜ್ಞಾನಯೋಗವು ಅಂತರ್ಭಾವವಾದ ಕರ್ಮಯೋಗವನ್ನು ಮಾಡ್ತಾ ಇದ್ದೇನೆ ಅಂತ ಯಾಕೆ ಹೇಳಬಾರ್ದು ಅಂತ ಹೇಳಿದ್ರೆ ಅದನ್ನು ಇಲ್ಲಿ ಉಪಪಾದನೆ ಮಾಡೋದಕ್ಕೆ ಇಲ್ಲಿ ಅಸಿದ್ಧವಾಗಿದೆ. ಅದು ಉಪಪಾದಕತ್ವ ಅಸಿದ್ಧೇಹೇ, ಅದನ್ನು ತಿಳಿಸುವಂಥ ಯಾವ ಶಬ್ದವೂ ಇಲ್ಲ ಇಲ್ಲಿ. ಆದ್ದರಿಂದ ಆತ್ಮಯಾಥಾತ್ಮ ಜ್ಞಾನ ಅಂತ ತಿಳಿಸಿದೆಯೇ ಹೊರತು ಈ ರೀತಿ ಒಂದು ಸಂಕಲ್ಪ ಅಂತ ಅರ್ಥವಲ್ಲ. ಅದನ್ನು ಉಪಪಾದನೆ ಮಾಡೋದಕ್ಕೆ ಇಲ್ಲಿ ಸಾಧ್ಯವಿಲ್ಲ. ಅತಏವ ಸಂಕಲ್ಪ ಮೂಲ ಕಾಮೋ ಹಿ ಯಜ್ಞಾ ಸಂಕಲ್ಪ ಸಂಭವಾ ಇತ್ಯಾದಿ ಸ್ಮೃತಿ ಪಠಿತ ಕಾಮಸ್ಯ ಕರ್ಮಣಾಂ ಚ ಹೇತು ಸಂಕಲ್ಪ ಅತ್ರ ನ ವಿವಕ್ಷಿತ. ಅದೇ ಕಾರಣದಿಂದಲೇ ಇದು ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಸಂಕಲ್ಪ ಮೂಲ ಕಾಮೋ ಹಿ, ಕಾಮೋ ಆಸೆ ಎಲ್ಲ ಸಂಕಲ್ಪ ಮೂಲವೇ. ಸಂಕಲ್ಪದಿಂದಲೇ ಎಲ್ಲ ಬದಲಾಗ್ಬಿಡುತ್ತೆ. ವಿನಿಯೋಗ ವಿಧಿ ಅಂತ ಹೇಳುವಾಗ ಜೈಮಿನಿಗಳು ಸಂಕಲ್ಪದಿಂದಲೇ ಎಲ್ಲ ಬದಲಾಗ್ಬಿಡುತ್ತೆ. ಒಂದೇ ಕರ್ಮವನ್ನು ಅನೇಕ ರೀತಿಯಲ್ಲಿ ವಿನಿಯೋಗ ಮಾಡ್ಬೋದು, ಉಪಯೋಗಿಸ್ಬೋದು. ಸಂಕಲ್ಪದಲ್ಲಿ ಭೇದ.
ಮುಂದೆ 9ನೇ ಅಧ್ಯಾಯದಲ್ಲಿ ಭಾಷ್ಯಕಾರರು ಅದನ್ನು ಅದ್ಭುತವಾಗಿ ತಿಳಿಸ್ತಾರೆ. ದೇವಾನ್ ದೇವಯಶೋ ಯಾಂತಿ ಅಂತ ಹೇಳುವಾಗ ಪಿತೃನ್ಯಾಂತಿ ಪಿತೃವ್ರಜಾಹ ಭೂತೇಜ್ಯಾಂತಿ ಭೂತಾನಿ ಮದ್ಭಕ್ತಾಯಾಂತಿ ಮಾಮಪಿ ಅಂತ ಹೇಳಿದಾಗ ಎಲ್ಲರೂ ಮಾಡೋ ಕರ್ಮ ಒಂದೇನೆ. ಆದರೆ ಸಂಕಲ್ಪಕ್ಕೆ ಅನುಗುಣವಾಗಿ ಬೇರೆ ಬೇರೆ ಕಡೆ ಹೊರಟೋಗ್ತಾರೆ ಎಲ್ಲ. ಭಗವತ್ ಪ್ರೀತ್ಯರ್ಥ ಅಂದರೆ ನನ್ನನ್ನು ಬಂದು ಸೇರ್ತಾರೆ. ಮಿಕ್ಕಿದ ಕಡೆ ಹೇಳಿದ್ರೆ ಅವ್ರವ್ರ ಲೋಕಕ್ಕೆ ಹೋಗಿ ಮತ್ತೆ ಇಲ್ಲಿಗೆ ಬರ್ತಾರೆ. ಕರ್ಮ ಮಾತ್ರ ಒಂದೇ ಮಾಡೋದು ಎಲ್ಲ. ವಿನಿಯೋಗ ವಿಧಿ, ವಿನಿಯೋಗ ಪೃಥಕ್ತ್ವ ಅಂತ ನ್ಯಾಯ ಅದಕ್ಕೆ. ವಿನಿಯೋಗ ಪೃಥಕ್ತ್ವ, ಒಂದೇ ಕರ್ಮವನ್ನು ಬೇರೆ ಬೇರೆ ಫಲಕ್ಕೆ ವಿನಿಯೋಗ ಮಾಡ್ಕೋಬಹುದು ಅನ್ನೋದು ವಿನಿಯೋಗ ಪೃಥಕ್ತ್ವ ನ್ಯಾಯದಿಂದ. ಅದು ಒಂದು ಆಶ್ಚರ್ಯವಾದ ವಿಷಯ ಕರ್ಮದಲ್ಲಿ. ಕೇವಲ ಸಂಕಲ್ಪ ಭೇದ. ಭಾಷಿಕಾರರು ಹೇಳ್ತಾರೆ ಇದೇನಿದು ವೈಚಿತ್ರ್ಯ, ಮಹದಿದಂ ವೈಚಿತ್ರ್ಯಂ, ಕೇವಲ ಸಂಕಲ್ಪ ಮಾತ್ರ ಭೇದೇನ. ಒಬ್ಬನಿಗೆ ಅಪರಿಮಿತವಾದ ಮೋಕ್ಷ ಪ್ರಾಪ್ತಿ ಸುಖ ಅನುಭವ, ಇನ್ನೊಬ್ಬನಿಗೆ ಪರಿಮಿತವಾದ ಇಲ್ಲಿ ಸಂಸಾರದಲ್ಲಿಯೇ ಇರ್ತಾನವನು ಸುಖವನ್ನು ಪಡೆದುಕೊಂಡು ಅಂತ ಹೇಳಿ ಸಂಕಲ್ಪ ಭೇದವನ್ನು ತಿಳಿಸ್ತಾರೆ. ಹೇಗೆ ಆದ್ದರಿಂದ ಎಷ್ಟು ವ್ಯತ್ಯಾಸವಾಗುತ್ತೆ ಕರ್ಮಗಳಲ್ಲಿ. ಆದ್ದರಿಂದ ಇಲ್ಲಿ ಸಂಕಲ್ಪ ಮೂಲ ಕಾಮ ಸಂಕಲ್ಪ. ಆದ್ದರಿಂದ ಸಂಕಲ್ಪಗಳನ್ನು ಸರಿಯಾಗಿ ಮಾಡಬೇಕು ಸಂಕಲ್ಪವನ್ನು ಅಂತ. ಆ ಅರ್ಥವೂ ಅಲ್ಲ ಇಲ್ಲಿ ಅಂತ ಇದೆ. ಈ ಕಾರಣದಿಂದಲೇ ಅಲ್ಲ ಅಂತ ಹೇಳಿಬಿಟ್ರು. ಯಜ್ಞ ಸಂಕಲ್ಪ ಸಂಭವಾ, ಸಂಕಲ್ಪದಿಂದಲೇ ಎಲ್ಲ ಮಾಡೋಕ್ಕೆ ಸಾಧ್ಯ ಅಂತ ಹೇಳ್ತಾ ಇದ್ದಾರೆ. ಇತ್ಯಾದಿ ಸ್ಮೃತಿ ಪಠಿತ ಕಾಮಸ್ಯ ಕರ್ಮಣಾಂಚ ಹೇತು. ಕಾಮಕ್ಕೂ ಕಾರಣ ಸಂಕಲ್ಪ, ಕರ್ಮವು ಮಾಡೋದಕ್ಕೂ ಕಾರಣ ಸಂಕಲ್ಪ. ಸಂಕಲ್ಪ ಮಾಡಿಯೇ ಮಾಡ್ತಾನೆ ಕರ್ಮಗಳನ್ನು. ಆದ್ದರಿಂದ ಕಾಮಸ್ಯ ಕರ್ಮಣಾಂಚ ಹೇತು. ಸಂಕಲ್ಪ ಯಾವುದಕ್ಕೆ ಕಾರಣ ಆಗುತ್ತೆ ಅಂದರೆ ಕಾಮಕ್ಕೂ ಕರ್ಮಕ್ಕೂ ಎರಡಕ್ಕೂ ಕಾರಣವಾಗುತ್ತೆ. ಆ ಸಂಕಲ್ಪವು ಇಲ್ಲಿ ಹೇಳ್ತಾ ಇಲ್ಲ. ಕೇವಲ ಕರ್ಮಕ್ಕೂ ಹೇಳ್ಬೋದು, ಕೇವಲ ಅಥವಾ ಒಂದು ಪವದ ಆಶೆಯಿಂದನೂ ಮಾಡಬಹುದು. ಇದೆಲ್ಲ ಕೂಡ ಆ ಅರ್ಥವನ್ನು ಇಲ್ಲಿ ಹಿಂದೆ ಹೇಳಿದ ಕಾರಣದಿಂದಲೇ ಇಲ್ಲಿ ಫಲಾಭಿಸಂಧಿಯೂ ಇಲ್ಲ, ಕುರ್ಯಾಮಂತ ಸಂಕಲ್ಪವೂ ಅಲ್ಲ. ಎರಡು ಕಾರಣವೂ ಅಲ್ಲದೆ ಇರೋದ್ರಿಂದ ಅದೆರಡೂ ಕೂಡ ಇಲ್ಲಿ ಉಚಿತವಲ್ಲ ಅನ್ನೋದನ್ನು. ತಸ್ಮಾತ್ ಏಕೀಕೃತ್ಯ ಕಲ್ಪ ಅತ್ರ ಸಂಕಲ್ಪ. ಏಕೀಕೃತ್ಯ ಕಲ್ಪ, ಸಮ್ ಅನ್ನುವ ಉಪಸರ್ಗಕ್ಕೆ ಏಕೀಕರಣ ಅನ್ನುವ ಅರ್ಥವನ್ನು ತಿಳಿಸ್ತಾರೆ. ಒಂದಾಗಿ ಮಾಡೋದು ಅಂತ. ಸಮ್ಯಕ್ ಕಲ್ಪನಂ ಅಂದರೆ ಹೇಗೆ ಒಂದಾಗಿ ತಿಳಿಯೋದು ಅಂತ ಅರ್ಥ. ಸಂಕಲ್ಪ ಅಂದರೆ ಸಮ್ಯಕ್ ಕಲ್ಪನಂ, ಚೆನ್ನಾಗಿ ತಿಳಿಯೋದು ಅಂದರೆ ಒಂದೇ ಆಗಿ. ಯಾವುದಕ್ಕೆ ಅಂದರೆ ಇಲ್ಲಿ ವಿಷಯವಾದದ್ದು ಯಾವುದು ಅಂದರೆ ಆತ್ಮಜ್ಞಾನದ ಇದರಿಂದ ದೇಹಾತ್ಮ ಭ್ರಮೆ ಇಲ್ಲದೆ ಮಾಡಬೇಕು ಅವನು ಅಂತ ಅರ್ಥ. ಇಲ್ಲಿ ಆತ್ಮಜ್ಞಾನದೊಡನೆ ಕರ್ಮಯೋಗ ಮಾಡಬೇಕಾದ್ರೆ ಆತ್ಮಜ್ಞಾನವು ದೇಹಕ್ಕಿಂತ ಆತ್ಮ ಬೇರೆ ಅಂತ ತಿಳಿಬೇಕಲ್ಲ, ಅದುವೇ ಮೊದಲ ಅಂಶ. ಅದರಲ್ಲಿ ಆತ್ಮನ ಮೊದಲು ವ್ಯಾವರ್ತಕವಾದ ಧರ್ಮ ಯಾವುದು ಅಂದರೆ ಅವನಿಗೆ ಜ್ಞಾತೃತ್ವವಿದೆ, ಜ್ಞಾನಸ್ವರೂಪ. ದೇಹವು ಜಡವಾದದ್ದು, ದೇಹಕ್ಕಿಂತ ಬೇರೆ ಅಂತ ತಿಳಿಯೋದು ಮೊದಲ ಅಂಶ. ಆತ್ಮನನ್ನು ಬೇರೆಯಾಗಿ ತಿಳಿಯೋದು. ಅದಾದ ಮೇಲೆ ಅವನಿಗೆ ಅಣುತ್ವ ಮೊದಲಾದದ್ದೆಲ್ಲ ಬೇರೆ ಅಧಿಕವಾದ ನಿರೂಪಿತ ಸ್ವರೂಪ ವಿಶೇಷಣಗಳು ಎಲ್ಲ ಬರುತ್ತೆ, ಹೇಳಲ್ಪಡುತ್ತೆ. ಆದ್ದರಿಂದ ಅದು ಸಮ್ಯಕ್ ಕಲ್ಪ ಅಂತ ಹೇಳಿದಾಗ ಏಕೀಕೃತ್ಯ ಕಲ್ಪ ಅನ್ನೋದೇ ಇಲ್ಲಿ ಸರಿಯಾದ ಅರ್ಥ ಅನ್ನೋದನ್ನು ತಿಳಿಸ್ತಾರೆ. ಸಚ ಅತ್ರ ದೇಹಾತ್ಮಗೋಚರ, ಅದುವೇ ಇಲ್ಲಿ ಮುಖ್ಯವಾದ ವಿಷಯ. ಅಂತರ್ಗತ ಜ್ಞಾನವನ್ನು ಹೇಳ್ತಾ ಇರೋದ್ರಿಂದ ತತ್ಪರಿತ್ಯಾಗಶ್ಚ ತತ್ವಜ್ಞಾನಾತ್. ಹೇಗೆ ತಿಳಿಯುತ್ತೆ ನಮಗೆ ಅದನ್ನು? ಹೇಗೆ ಬಿಡೋದು ನಾವು? ಪರಿತ್ಯಾಗ ಅಂದರೆ ಪರಿತಃ ಪೂರ್ಣವಾಗಿ ಬಿಡಬೇಕು, ತತ್ವಜ್ಞಾನದಿಂದಲೇ ಸಾಧ್ಯ ಅದು. ಏವಂ ಸತ್ಯೇವ ನಹಿ ಇತ್ಯಾದೇಹ ಮುಕ್ತ ಉಪಾದಕತ್ವ ಉಪಪದ್ಯತೆ. ನಹಿ ಅಸನ್ಯಸ್ತ ಸಂಕಲ್ಪ ಯೋಗಿ ಭವತಿ ಕಶ್ಚನ ಅಂತ ಹೇಳಿದಾಗ ನಹಿ ಅಸನ್ಯಸ್ತ ಸಂಕಲ್ಪ ಯೋಗಿ ಭವತಿ ಕಶ್ಚನ, ಈಗ ಆಗೋದಕ್ಕೆ ಸಾಧ್ಯವಿಲ್ಲವಲ್ಲ ಈ ಅನ್ನೋದು ಸ್ಪಷ್ಟವಾಗಿ ತಿಳಿಸುತ್ತೆ. ಹೀಗಾಗಿ ಸಾಧ್ಯವಿಲ್ಲವಲ್ಲ, ಅವನು ಹೇಗೆ ಕರ್ಮಯೋಗಿ ಆಗ್ತಾನೆ? ಕರ್ಮಜ್ಞಾನವು ಆತ್ಮವು ದೇಹಕ್ಕಿಂತ ಬೇರೆ ಅಂತ ತಿಳಿದೇ ಇರೋನು ಹೇಗೆ ಕರ್ಮಯೋಗಿ ಆಗಕ್ಕೆ ಸಾಧ್ಯ ಅಂತ ಅರ್ಥ. ತಿಳಿದವನೇ ಕರ್ಮಯೋಗವನ್ನು ಮಾಡೋಕ್ಕೆ ಸಾಧ್ಯ. ಎಲ್ಲ ಕರ್ಮಯೋಗಿಗಳು ಇದನ್ನು ಮಾಡಲೇಬೇಕು. ಕಶ್ಚನ ಇತಿ ನಿರ್ದೇಶ ಪ್ರಾಗುಕ್ತ ಕರ್ಮಯೋಗನಿಷ್ಠ ವೈವಿಧ್ಯ ಸೂಚಕ. ಯೋಗಿ ಭವತಿ ಕಶ್ಚನ, ಕಶ್ಚನ ಅಂತ ಹೇಳಿದಾಗ ಯಾರೂ ಆಗೋದಿಲ್ಲ ಅಂದರೆ ಕರ್ಮಯೋಗಗಳಲ್ಲಿರುವ ಭೇದಗಳನ್ನು ಹೇಳಲ್ಪಟ್ಟಿದೆ, ವಿವಿಧವಾದ ಕರ್ಮಯೋಗಗಳು. ಇದೆಲ್ಲ ಉಕ್ತೇಶು ಕರ್ಮಯೋಗಿಷು ಇತಿ ಉಕ್ತಂ ಸಿದ್ಧ ಹಿ ಅತ್ರ ಉಪಾದಕೋ ಭವತಿ. ಆದ್ದರಿಂದ
ಸಿದ್ಧವಾದದ್ದು ಯಾವುದು ಅಂದರೆ ಕರ್ಮಯೋಗದಲ್ಲಿ ಅಂತರ್ಗತ ಜ್ಞಾನ. ಅದು ಉಪಪಾದಿಸಲ್ಪಟ್ಟಿದೆ ಅಂತ ಹೇಳಿದ್ರು. ಉಪಪಾದಿಸಲ್ಪಟ್ಟಿದೆ, ಸಕಾರಣವಾಗಿ ಸ್ಥಾಪಿಸಲ್ಪಟ್ಟಿದೆ. ಸಿದ್ಧೋ ಹಿ ಅತ್ರ ಉಪಪಾದಕ ಭವತಿ ತತ್ಸಿದ್ಧಿ ಅತ್ರ ಕುತಃ ಇತಿ ಆಕಾಂಕ್ಷಾಯಾಂ ಈ ಶಬ್ದ ವಿಪ್ರೇತಂ ಯಸ್ಯ. ಹೇಗೆ ಸಿದ್ಧಿಸುತ್ತೆ ಅದು? ಉಪಪಾದಕ ಅಂತ ಹೇಳಿದ್ರೆ ಸಿದ್ಧಿಯೇ ಇಲ್ಲಿ ಸಿದ್ಧ ಅತ್ರ ಉಪಪಾದಕ, ಉಪಪಾದಕವಾಗುತ್ತೆ ಅಂದರೆ ಸಕಾರಣವಾಗುತ್ತೆ ಅಂತ. ಅದು ಸಿದ್ಧವಾಗುತ್ತೆ ಅಂತ ಹೇಳಿದ್ರೆ ಹೇಗೆ ಸಿದ್ಧಿ ಆಗುತ್ತೆ ಅದು ಅಂದರೆ ಹಿ ಅನ್ನುವ ಒಂದು ಶಬ್ದ ತಿಳಿಸುತ್ತೆ ಅಂತ ಹೇಳಿದ್ರು. ನಹಿ ಅಸನ್ಯಾಸ ಸಂಕಲ್ಪ ಯೋಗಿ ಭವತಿ ಕಶ್ಚನ ನಹಿ, ಯಾವುದು ಸಾಧ್ಯವೇ ಇಲ್ಲವಲ್ಲ. ಹಿ ಅನ್ನೋ ಒಂದು ಶಬ್ದ ತಿಳಿಸುತ್ತೆ ಅಂತ ಹೇಳ್ತಾರೆ. ಹಿ ಶಬ್ದ ಅಭಿಪ್ರೇತಂ ಕುತಃ ಸಿದ್ಧಿ, ಕುತಃ ಹೇಗೆ ಸಿಗುತ್ತೆ ಅದು ಅಂತ ಹೇಳಿದ್ರೆ ಹತ್ರ ಹಿ ಶಬ್ದ ಅಭಿಪ್ರೇತಂ. ಒಂದು ಶಬ್ದ ಎಷ್ಟು ಬದಲಾಗ್ಬಿಡುತ್ತೆ ಅಂತ ಸೂತ್ರಗಳಲ್ಲಿ ತು ಅಂತ ಹೇಳ್ತಾರಲ್ಲ, ಎಲ್ಲ ವ್ಯಾವೃತ್ತಿ ಮಾಡೋಕ್ಕೆ ಪೂರ್ವ ಪಕ್ಷವನ್ನು. ಹಾಗೆ ಹಿ ಅನ್ನುವ ಶಬ್ದವು ಅನೇಕ ಅರ್ಥಗಳಲ್ಲಿ ಬರುತ್ತೆ. ಇಲ್ಲಿ ಅದುವೇ ಹಾಗಿರೋರು ಯಾರು ಸಾಧ್ಯವೇ ಇಲ್ಲವಲ್ಲ ಅಂತ ಅರ್ಥ. ಆದ್ದರಿಂದ ಇದು ಸಕಾರಣವಾಗಿಯೇ ಇದೆ ಅನ್ನೋದನ್ನು ತಿಳಿಸುತ್ತೆ. ಕರ್ಮಯೋಗ ಏವ ಅಪ್ರಮಾದೇನ ಯೋಗಂ ಸಾಧಯತಿ. ಒಂದೊಂದನ್ನು ಬೇರೆ ಬೇರೆಯಾಗಿ ತಿಳಿಸ್ತಾ ಇದ್ದಾರೆ. ಅಂತರ್ಗತ ಜ್ಞಾನ ಯೋಗ ತಿಳಿಸಿ ಆಯ್ತು, ಈಗ ಅಪ್ರಮಾದ ಅಂತ ತಿಳಿಸ್ತಾ ಇದ್ದಾರೆ. ಪ್ರಾಮಾದಿಕವಾದ ದೋಷಗಳು ಬರೋದಿಲ್ಲ. ಯಾಕೆ ಅಂದರೆ ಅನಾದಿ ಕಾಲದಿಂದ ಮಾಡ್ತಾ ಇದ್ದಾನೆ ಇವನು ಕರ್ಮಗಳನ್ನು ಸುಲಭವಾಗಿ ಮಾಡಿಬಿಡ್ತಾನೆ ಇದರಲ್ಲಿ. ಆದ್ದರಿಂದ ಕರ್ಮವನ್ನು ಮಾಡಿಕೊಂಡೇ ಜ್ಞಾನದಲ್ಲಿ ಪರಿಸಮಾಪ್ತಿ ಆಗಿಬಿಡುತ್ತೆ. ಅದು ಸುಲಭ ಇವನಿಗೆ. ಆರಂಭದಲ್ಲೇ ಜ್ಞಾನವನ್ನೇ ಮಾಡಬೇಕು ಅಂದರೆ ಅಭ್ಯಾಸವೇ ಇಲ್ಲ ಅವನಿಗೆ. ಅನಂತ ಕಾಲದಿಂದ ಅನಾದಿ ಕಾಲದಿಂದ ಕರ್ಮವನ್ನೇ ಮಾಡ್ಕೊಂಡ್ಬರ್ತಿರೋರಿಗೆ ಏಕಕಾಲದಲ್ಲಿ ತಕ್ಷಣ ಜ್ಞಾನಯೋಗ ಮಾಡಬೇಕು ಅಂದರೆ ಸಾಧ್ಯವೇ ಇಲ್ಲ. ಕರ್ಮವನ್ನು ಮಾಡಿಕೊಂಡು ಕ್ರಮೇಣ ಜ್ಞಾನವನ್ನು ಪಡೆದುಕೊಳ್ಳೋದೇ ಸಾಧ್ಯ. ಆದ್ದರಿಂದ ಇದರಲ್ಲಿ ಪ್ರಾಮಾಣಿಕ ದೋಷ ಬರುವ ಸಂಭವವಿಲ್ಲ. ಮತ್ತು ಇದು ಎಂದಿಗೂ ಕೂಡ ನಾಶವಾಗುವುದಿಲ್ಲ. ಸ್ವಲ್ಪ ಮಾಡಿದ್ರು ಮುಂದೆ ಅದರ ಫಲ ಸಿಕ್ಕಿಯೇ ಸಿಗುತ್ತೆ. ಹಿಂದೆ ಹೇಳಿದ್ರು ಅದನ್ನು. 6 ರುಕ್ಷೋ ಮುನೇರ್ಯೋಗಂ ಕರ್ಮ ಕಾರಣ ಮುಚ್ಯತೆ ಯೋಗಾರೂಢಸ್ಯ ತಸ್ಯೈವ ಶಮಃ ಕಾರಣ ಮುಚ್ಯತೆ. ಇಲ್ಲಿಯೂ ಕ್ರಮಕ್ರಮವಾಗಿ ಫಲವು ಹೇಳ್ಕೊಂಡು ಬರ್ತಾ ಇದೆ. ಅದಕ್ಕೆ ಅನುಗುಣವಾಗಿಯೇ ಶಬ್ದಗಳಿಗೆ ಅರ್ಥ. ಶಮ, ಸುಖ, ಈ ಶಬ್ದಗಳೆಲ್ಲ ಅನೇಕವಾಗಿ ಬರುತ್ತೆ. ಹಿಂದಿನ ಅಧ್ಯಾಯದಲ್ಲಿಯೂ ಬಂತು. ಅದಕ್ಕೆಲ್ಲ ಯಾವ ದಶೆಯಲ್ಲಿ ಏನೇನು ಹೇಳಲ್ಪಟ್ಟಿದೆ ಅದಕ್ಕೆ ಅನುಗುಣವಾಗಿ ಮಾಡಬೇಕು. ಆರಂಭ ದಶೆಯಲ್ಲಿ ಕೆಲವು ಹೇಳುತ್ತೆ, ಕಡೆಯ ದಶೆಯಲ್ಲಿ ಕೆಲವು ಹೇಳುತ್ತೆ. ಸಾಕ್ಷಾತ್ಕಾರ ಆಗೋಕ್ಕೆ ಮೊದಲು ಹಿಂದಿನ ದಶೆ ಕೆಲವು ಹೇಳುತ್ತೆ. ಸುಖಂ ಅಕ್ಷಯಮಶ್ನುತೆ ಅಂತ ಹಿಂದೆ ಹೇಳಿದ್ರು, ಅದಕ್ಕೆ ಮೊದಲು ಸುಖಮಂಚತೆ ಅಂತ ಹೇಳಿದ್ರು. ಈ ರೀತಿ ಆರಂಭ ದಶದಿಂದ ಅಧಿಕವಾಗ್ತಾ ಹೋಗಿ ಸಾಕ್ಷಾತ್ ಫಲ ಬರೋಕ್ಕೆ ಮೊದಲು ಇರುವ ಅವಸ್ಥೆ, ಅದಾದಮೇಲೆ ಸಾಕ್ಷಾತ್ಕಾರವಾಗೋದು. ಈ ರೀತಿ ಕ್ರಮಕ್ರಮವಾಗಿ ಅವನಿಗೆ ಏನೇನು ಸಿದ್ಧಿಸುತ್ತೆ ಅದು ತಿಳಿಯುತ್ತೆ. ಇದರಲ್ಲಿ 6 ರುಕ್ಷೋಹೋ ಅಂದರೆ ಹತ್ತಲು ಇಷ್ಟಪಡ್ತಾ ಇರೋನು ಅಂತ ಅರ್ಥ. ಆರೋಹಣ ಮಾಡೋಕ್ಕೆ ಇಚ್ಛೆ ಪಡ್ತಾ ಇರೋನು, ಆರೋಹಣ ಮಾಡೋಕ್ಕೆ ಇಚ್ಛೆ ಪಡ್ತಾ ಇರೋನು 6 ರುಕ್ಷು ಅಂತ ಹೇಳಲ್ಬಿಡುತ್ತೆ. ಆರೋಹಿತು ಇಚ್ಛು, ಮೇಲೆ ಏಣಿ ಹತ್ಕೊಂಡು ಹೋಗೋ ಹಾಗೆ ಹತ್ಕೊಂಡು ಹೋಗ್ತಾ ಇರೋನು ಇಚ್ಛೆ ಪಡ್ತೀಯಲ್ಲ. ಅವನು ಏನನ್ನು ಹತ್ಕೊಂಡು ಹೋಗ್ತಿದ್ದಾನೆ, ಯಾವ ಏಣಿ ಅಂದರೆ ಯೋಗವನ್ನು, ಕರ್ಮಯೋಗವನ್ನು. 6 ರುಕ್ಷೋ ಮುನೇಹೇ ಯೋಗಂ ಕರ್ಮ ಕಾರಣ ಉಚಿತ. ಯೋಗ ಸಿದ್ಧಿಯನ್ನು ಪಡೆದುಕೊಳ್ಳಕ್ಕೆ ನೋಡ್ತಾ ಇದ್ದಾನೆ ಕಡೆಯಲ್ಲಿ ಇವನು. ಅಂತಹವನಿಗೆ ಅಂದರೆ ಆತ್ಮಾವಲೋಕನವೇ, ಅದನ್ನು ಅವನಿಗೆ ಕರ್ಮಯೋಗವೇ ಅದಕ್ಕೆ ಕಾರಣ ಅಂತ ಹೇಳಲ್ಪಡುತ್ತೆ. ಇದು ನಮ್ಮ ಸಿದ್ಧಾಂತದಲ್ಲಿ ಕರ್ಮಯೋಗದಿಂದ ನೇರವಾಗಿ ಆತ್ಮಾವಲೋಕನ. ಅದು ಶ್ಲೋಕಗಳಲ್ಲಿ ಎಷ್ಟು ಸ್ವರಸವಾಗಿ ಅರ್ಥವು ನಮಗೆ ತಿಳಿಯಲ್ಪಡುತ್ತೆ ಅಂತ ಭಾಷಿಕಾರರು ಅದ್ಭುತವಾಗಿ ತೋರಿಸ್ತಾರೆ. ಎಷ್ಟು ಶ್ಲೋಕಗಳಲ್ಲಿ ತೋರಿಸ್ತಾರೆ, ಇದುವೇ ಹೇಳಿದೆ ಅಂತ ಹೇಳಿ. ಕರ್ಮಯೋಗದಿಂದಲೇ ಆತ್ಮಾವಲೋಕನ ಸಾಧ್ಯ ಅಂತ ಹೇಳೋದು. ಯೋಗಾರೂಢಸ್ಯ ತಸ್ಯೈವ ಶಮಃ ಕಾರಣ ಮುಚ್ಯತೆ ಅಂತ ಹೇಳಿದ್ರು. ಯೋಗಾರೂಢ ಅಂತ ಹೇಳಿದ್ರೆ ಅವನಿಗೆ ಯೋಗದಲ್ಲಿ ಅವನಿಗೆ, ಆದರೆ ಅವನಿಗೆ ಸ್ಥಿರವಾದ ಧ್ಯಾನ ಲಭ್ಯವಾಗಿಬಿಟ್ಟಿದೆ. ಅವನಿಗೆ ಹೇಳಲ್ಪಡುತ್ತೆ ಈ ವಿಧವಾದ ಅವಸ್ಥೆ ಅಂತ ಹೇಳ್ತಾರೆ. ಯೋಗಂ ಅಂತ ಹೇಳಿದ್ರೆ ಯೋಗಂ 6 ರುಕ್ಷೋಹೋ ಆತ್ಮಾವಲೋಕನಂ. 6 ರುಕ್ಷೋಹೋ ಅಂದರೆ ಪ್ರಾಪ್ತುಮ್ ಅಂತಲೇ ಅರ್ಥ.
ಮೇಲೆ ಹತ್ಕೊಂಡು ಹೋಗಿ ಅವನೇನು ಪಡೆದುಕೊಳ್ಬೇಕು. ಏನು ಪಡೆದುಕೊಳ್ಬೇಕು ಅಂತ ಹೇಳಿದ್ರೆ ಆತ್ಮಾವಲೋಕವನ್ನು ಪಡೆದುಕೊಳ್ಬೇಕು. ಇದು ಪಡೆದುಕೊಳ್ಬೇಕು ಅಂತ ಇಚ್ಛೆ ಪಡ್ತಾ ಇದ್ದಾನೆ ಅವನು. ಪ್ರಾಪ್ತುಂ ಇಚ್ಛೋಹೋ, ಇಚ್ಛೆ ಪಡ್ತಾ ಇದ್ದಾನೆ ಆತ್ಮಾವಲೋಕನ್ನ. ಅಂತಹ ಯಾರು ಅವನು, ಎಂತಹ ಅಧಿಕಾರಿ? ಮುಮುಕ್ಷು ಆದವನು. ಮುಮುಕ್ಷೋಹೋ ಕರ್ಮಯೋಗ ಏವ ಕಾರಣ ಮುಚ್ಯತೆ. ಕರ್ಮಯೋಗವೇ ಕಾರಣ ಅಂತ ಹೇಳಲ್ಪಡುತ್ತೆ. ಕರ್ಮ ಕಾರಣ ಮುಚ್ಯತೆ. ಕರ್ಮ ಅಂತ ಹೇಳಿದ್ರೆ ಕರ್ಮಯೋಗವೇ ಇಲ್ಲಿ. ತಸ್ಯೈವ ಯೋಗಾರೂಢಸ್ಯ ಪ್ರತಿಷ್ಠಿತ ಯೋಗಸ್ಯೈವ ಅಂತ ಹೇಳಿದ್ರು. ಪ್ರತಿಷ್ಠಿತವಾದ ಯೋಗವನ್ನು ಉಳ್ಳವನು. ಶಮಃ ಅಂತ ಹೇಳಿದ್ರೆ ಶಮಃ ಕಾರಣಂ, ಕರ್ಮ ನಿವೃತ್ತಿ ಕಾರಣಂ ಅಂತ ಹೇಳಿದ್ರು. ಕರ್ಮ ನಿವೃತ್ತಿ ಕಾರಣಮಿತಿ ಉಚ್ಯತೆ ಅಂತ ಹೇಳಿ ಅವನಿಗೆ ಅದು ಲಭಿಸುತ್ತೆ ಆ ಸಮಯದಲ್ಲಿ. ಯಾವದ ಆತ್ಮಾವಲೋಕನ, ಯಾಕೆಂದ್ರೆ ಇಲ್ಲಿ ಭಾಷಿಕಾರ ಸ್ಪಷ್ಟವಾಗಿ ತಿಳಿಸ್ತಾರೆ. ಕರ್ಮ ನಿವೃತ್ತಿ ಅಂದರೆ ಕರ್ಮವನ್ನು ಪೂರ್ಣವಾಗಿ, ಕರ್ಮಯೋಗದಲ್ಲಿ ಯಾವ ಕರ್ಮವನ್ನು ಆರಂಭಿಸ್ಕೊಂಡು ಮಾಡ್ತಿದ್ದಾನೋ ಅದನ್ನು ನಿಲ್ಲಿಸ್ಬಿಡ್ತಾನೆ. ಅದನ್ನು ಮಾಡಿಕೊಂಡು ಆತ್ಮಾವಲೋಕವನ್ನು ಮಾಡಿಕೊಂಡಿರುವಾಗ ಆತ್ಮಾವಲೋಕನ ಪ್ರತಿಷ್ಠಿತವಾಗಿಬಿಡುತ್ತೆ. ಸಿದ್ಧಿ ಸಿಗೋವರೆಗೂ ಮುಗಿಯೋದಿಲ್ಲ, ನಿಲ್ಲಿಸೋ ಹಾಗಿಲ್ಲ. ಕರ್ಮಯೋಗದ ಕರ್ಮವನ್ನು ಫಲ ಸಿಗುವವರೆಗೂ ನಿಲ್ಲೋ ಹಾಗಿಲ್ಲ, ಅದಾದ್ಮೇಲೆ ನಿಲ್ಲೋದು. ಮುಂದಿನ ಶ್ಲೋಕದಲ್ಲಿ ಅದನ್ನು ಹೇಳ್ತಾರೆ. ಯಾವದಾತ್ಮಾವಲೋಕನ ರೂಪ ಮೋಕ್ಷ ಅವಾಪ್ತಿ ಕರ್ಮ ಕಾರ್ಯಂ, ಸ್ಪಷ್ಟವಾಗಿ ಹೇಳ್ತಾರೆ ಭಾಷ್ಯಕಾರರು. ಆತ್ಮಾವಲೋಕನ ರೂಪವಾದ ಮೋಕ್ಷ ಅಂದರೆ ಇಲ್ಲಿ ಸಿಗ್ತಿರೋದು ಫಲವೇ, ಇಲ್ಲಿಯ ಫಲ, ಕರ್ಮಯೋಗದ ಫಲ. ಇದು ಸಾಕ್ಷಾತ್ ಮೋಕ್ಷವಲ್ಲ. ಆವದ ಆತ್ಮಾವಲೋಕನ ರೂಪ ಮೋಕ್ಷಾವಾಪ್ತಿ ಕರ್ಮ ಕಾರ್ಯಂ, ಅದು ಸಿಗೋವರೆಗೂ ಕರ್ಮಗಳನ್ನು ಮಾಡ್ತಾನೆ ಇರಬೇಕು. ಅದನ್ನ ಕರ್ಮ ನಿವೃತ್ತಿ ಅಂತ ಹೇಳುವಾಗ ಆರು ವೃಕ್ಷೋಹೋ ಮುನೇಹೇ ಯೋಗಂ ಕರ್ಮ ಕಾರಣ ಮುಚ್ಯತೆ ಇತ್ಯತ್ರ ವಿಶೇಷ ವಿಧಿ ಶೇಷ ನಿಷೇಧಪರಃ ಕರ್ಮಯೋಗ ಏವ ಇತಿ ಅರ್ಥಃ. ಆರು ವೃಕ್ಷೋಹೋ ಮುನೇಹೇ ಯೋಗಂ ಕರ್ಮ ಕಾರಣ ಮುಚ್ಯತೆ ಅಂತ ಹೇಳಿದ್ರು ಅವನಿಗೆ. ಯೋಗಾರೂಢಸ್ಯ ಶಮಃ ಕಾರಣ ಮುಚ್ಯತೆ ಅಂತ ಹೇಳಿದ್ರು. ಕರ್ಮ ನಿವೃತ್ತಿ ಆಗುತ್ತೆ ಅವನಿಗೆ. ವಿಶೇಷ ವಿಧಿ ಶೇಷ ನಿಷೇಧ ಪರಹ, ಮಿಕ್ಕಿದ್ರದ್ದು ನಿಷೇಧ ಮಾಡುತ್ತೆ. ವಿಶೇಷ ವಿಧಿ ಏನು ಮಾಡುತ್ತೆ ಅಂದರೆ ಮಿಕ್ಕಿದ್ದನ್ನು ನಿಷೇಧ ಮಾಡುತ್ತೆ ಅಂತ ಅರ್ಥ. ಒಂದು ವಿಶೇಷವಾದನ್ನು ವಿಧಿಸಿದ್ರೆ ಮಿಕ್ಕಿದ್ದು ನಿಷೇಧಿಸಲ್ಪಡುತ್ತೆ ಅಂತ ಅರ್ಥ ಇಲ್ಲಿ. ಯಾಕೆಂದರೆ ಕರ್ಮಯೋಗ ಮಾತ್ರ ಸಾಧ್ಯ ಹಿ ಯೋಗ ನ ಪರಮಾತ್ಮಾವಲೋಕನಂ ಆತ್ಮಾವಲೋಕನಂ ಇತಿ ಅರ್ಥ. ಆರು ವೃಕ್ಷೋಹೋ ಅಂತ ಇಲ್ಲಿ ಹೇಳಿದಾಗ ಮುನೇಹೇ ಯೋಗವನ್ನು ಪಡೆಯಲು ನೋಡ್ತಾ ಇದ್ದಾನೆ ಇವನು. ಕರ್ಮಯೋಗವೇ ಕಾರಣ ಅಂತ ಹೇಳಲ್ಪಡುತ್ತೆ ಅಂತ ಹೇಳಿದಾಗ ಇವನು ಏನು ಇಚ್ಛೆ ಪಡ್ತಿದ್ದಾನೆ ಅಂದರೆ ಯೋಗವನ್ನು ಇಚ್ಛೆ ಪಡ್ತಾ ಇದ್ದಾನೆ. ಆದ್ದರಿಂದ ಈಗ ಯೋಗವು ವಿಶೇಷ ವಿಧಿ ಆಯ್ತು ಇಲ್ಲಿ. ಆಗ ಮಿಕ್ಕಿದ್ದು ಯಾವುದು ಅಂದರೆ ಕರ್ಮವು, ಅದರ ನಿಷೇಧವನ್ನು ಇಲ್ಲಿ ಹೇಳುತ್ತೆ. ಕರ್ಮ ನಿವೃತ್ತಿಯು ಹೇಳಲ್ಪಡುತ್ತೆ. ಶೇಷ ನಿಷೇಧ, ಮಿಕ್ಕಿದರ ನಿಷೇಧ. ಆದ್ದರಿಂದ ಇಲ್ಲಿ ಆರು ವೃಕ್ಷೋಹೋ ಮುನೇಹ ಯೋಗಂ, ಯೋಗ ಪಡೆದುಕೊಳ್ಳೋಕೆ ನೋಡ್ತಾ ಇರೋದ್ರಿಂದ ಅದರ ವಿಧಿ, ಅದರಲ್ಲಿ ಮಿಕ್ಕಿರೋದು ಕರ್ಮ, ಅದರ ನಿವೃತ್ತಿ, ಅದು ಇಲ್ಲಿ ಹೇಳಲ್ಪಡುತ್ತೆ. ಕರ್ಮ ವಿರೋಧಿಲ್ಲ ಅಂದರೆ ಶಮಃ, ಕರ್ಮ ವಿರೋಧಿಲ್ಲ ಅಂತ. ಆಮೋಕ್ಷಾತ್, ಇಲ್ಲಿ ಪರಮಾತ್ಮ ಅವಲೋಕನಂ ನ ಅಭಿಪ್ರೇತಂ, ಇಲ್ಲಿ ಹೇಳ್ತಾರೆ ಕರ್ಮಯೋಗ ಮಾತ್ರ ಸಾಧ್ಯ ಹಿ ಯೋಗ ನ ಪರಮಾತ್ಮ ಅವಲೋಕನಂ ಆತ್ಮಾವಲೋಕನಂ ಅಂತ ಹೇಳಿದ್ರು. ಯೋಗಂ ಅಂತ ಹೇಳುವಾಗ ಏನು ಬೇಕಾದ್ರೆ ಹೇಳ್ಬೋದು. ಆತ್ಮ ಪರಮಾತ್ಮನೋರ್ ಯೋಗ ಇತ್ಯುಚ್ಯತೆ ಅಂತ ವಿಷ್ಣು ಪುರಾಣದಲ್ಲಿ ಹೇಳುವಾಗ ಯೋಗ ಅನ್ನೋದಕ್ಕೆ ಭಕ್ತಿಯೋಗಕ್ಕೂ ಯೋಗವೇ ಅಂತ ಹೇಳಲ್ಪಡುತ್ತೆ. ಕರ್ಮಯೋಗವೂ ಯೋಗವೇ. ಈ ಯೋಗಕ್ಕೆ ಏನು ಫಲ, ಆ ಯೋಗಕ್ಕೆ ಏನು ಫಲ ಅಂದರೆ ಇಲ್ಲಿ ಯೋಗವು ಸಿದ್ಧಿಸಿಬಿಡ್ತು ಅಂತ ಹೇಳಿದ್ರೆ ಆತ್ಮಾವಲೋಕನ. ಭಕ್ತಿ ಯೋಗದಲ್ಲಿ ಯೋಗ ಸಿದ್ಧಿ ಆಯಿತು ಅಂದರೆ ಪರಮಾತ್ಮ ಪ್ರಾಪ್ತಿ. ಆದ್ದರಿಂದ ಇಲ್ಲಿ ಪರಮಾತ್ಮ ಅವಲೋಕನವಲ್ಲ, ಇದು ಆತ್ಮಾವಲೋಕನವೇ ಯೋಗ ಶಬ್ದಕ್ಕೆ ಅರ್ಥ ಅನ್ನೋದನ್ನು ತಿಳಿಸ್ತಾರೆ. ಆತ್ಮಾವಲೋಕನಂ ಪ್ರಾಪ್ತುಮಿಚ್ಛುಹು ಅಂತ. ಆತ್ಮಾವಲೋಕನಂ ಆಮೋಕ್ಷಾತ್ ಯತ್ಕಿಂಚಿತ್ ಕರ್ಮ ಕರ್ತವ್ಯಮಿತಿ ಅಭಿಪ್ರಾಯಣ ಮೋಕ್ಷೋ, ಅದು ಒಂದು ಅರ್ಥ ಮಾಡ್ತಾರೆ ಸ್ವಾಮಿ ದೇಶಿಕನ ಹೇಳುವಾಗ. ಆಮೋಕ್ಷಾತ್ ಅಂತ ಹೇಳಿಬಿಟ್ರು. ಇಲ್ಲಿ ಕರ್ಮ ಯಾವುದಾದ್ರೂ ಮಾಡ್ತಾನೆ ಇರಬೇಕು, ಹಾಗೆಯೂ ಅರ್ಥ ಮಾಡ್ಬೋದು ಅಂದರು. ಕರ್ಮಯೋಗವನ್ನು ಮಾಡೋದಿರಲಿ, ನಿತ್ಯ ನೈಮಿತ್ತಿಕ ಕರ್ಮವೂ ನಿಲ್ಲೋದಿಲ್ಲ ಅವನಿಗೆ. ಮೋಕ್ಷ ಬರುವವರೆಗೂ ನಿತ್ಯ ನೈಮಿತ್ತಿಕ ಕರ್ಮ ನಿಲ್ಲೋದಿಲ್ಲ. ಆದ್ದರಿಂದ ಅದನ್ನು ಅರ್ಥ ಮಾಡ್ತಾರೆ ಇಲ್ಲಿ ಸ್ವಾಮಿ ದೇಶಿಕನ. ಆಮೋಕ್ಷಾತ್ ಯತ್ಕಿಂಚಿತ್ ಕರ್ಮ ಕರ್ತವ್ಯಂ, ಆ ಒಂದು ಅಭಿಪ್ರಾಯದಿಂದ ಮುಮುಕ್ಷೋ ಅಂತ ಹೇಳಿದ್ರು. ಆತ್ಮಾವಲೋಕನಸ್ಯ ಹತ್ರ ಮೋಕ್ಷ ಕಲ್ಪತೆಯ ಮುಮುಕ್ಷು ಶಬ್ದ ಉಪಚಾರ, ಇದುವೇ ಇಲ್ಲಿ ಇಲ್ಲಿ ಹೇಳಿರೋ ಮುಮುಕ್ಷೋಹೋ ಅನ್ನೋದು
ಆತ್ಮಾವಲೋಕನವೇ ಕರ್ಮಯೋಗದ ಸಿದ್ಧಿ. ಅದುವೇ ಇಲ್ಲಿ ಮುಮುಕ್ಷು ಅಂತ ಹೇಳಿದ್ರು. ಮೋಕ್ಷಕ್ಕೆ ಇಚ್ಛೆ ಪಡ್ತಾ ಇರೋವನು ಕರ್ಮಯೋಗ ಮಾಡ್ತಾ ಇದ್ದಾನೆ ಇವನು. ಆದ್ದರಿಂದ ಕರ್ಮಯೋಗದ ಸಿದ್ಧಿ ಮೊದಲು ಬರಬೇಕು, ಆಮೇಲೆ ಭಕ್ತಿಯೋಗದ ಸಿದ್ಧಿ ಬರುತ್ತೆ. ಆದ್ದರಿಂದ ಈ ಅವಸ್ಥೆಯಲ್ಲಿಯೂ ಮುಮುಕ್ಷುವೆ, ಆ ಅವಸ್ಥೆಯಲ್ಲಿಯೂ ಮುಮುಕ್ಷುವೆ. ಇಲ್ಲಿಯೂ ಅವನಿಗೆ ಬೇರೆ ಫಲವಿಲ್ಲ, ಅದರಲ್ಲಿ ಆಸೆ ಇಲ್ಲ ಅವನಿಗೆ. ಇಲ್ಲಿ ಮಾಡ್ತಿರೋ ಕರ್ಮಯೋಗಿ ಮೋಕ್ಷಕ್ಕೋಸ್ಕರವೇ ಕರ್ಮಯೋಗವನ್ನು ಮಾಡ್ತಾ ಇದ್ದಾನೆ. ಆದರೆ ಕರ್ಮಯೋಗದಿಂದಲೇ ಮೋಕ್ಷ ಬರೋದಿಲ್ಲ, ಸಾಕ್ಷಾತ್ ಮೋಕ್ಷ ಭಕ್ತಿಯೋಗದಿಂದಲೇ ಬರೋದು. ಆದ್ದರಿಂದ ಕರ್ಮಯೋಗದಿಂದ ಆತ್ಮಾವಲೋಕನವೇ ಇಲ್ಲಿ ಸಿದ್ಧಿ. ಅದಾದ ಮೇಲೆ ಭಕ್ತಿಯೋಗ ಮಾಡಿ ಸಾಕ್ಷಾತ್ ಮೋಕ್ಷವನ್ನು ಪಡೆದುಕೊಳ್ತಾನೆ. ಆದ್ದರಿಂದ ಇಲ್ಲಿ ಮುಮುಕ್ಷೋಹೋ ಅಂತ ಹೇಳಿರೋದು, ಮುಮುಕ್ಷು ಶಬ್ದವು ಔಪಚಾರಿಕ, ಸಾಕ್ಷಾತ್ ಮೋಕ್ಷ ಅನ್ನೋದು ಆತ್ಮಾವಲೋಕನವೇ ಹೇಳಲ್ಪಟ್ಟಿದೆ ಇಲ್ಲಿ. ಯಾಕೆಂದರೆ ಆತ್ಮಾವಲೋಕವನ್ನು ಪಡೆಯಲು ಇಚ್ಛಿಸುತ್ತಿರುವ ಮುಮುಕ್ಷು ಅಂತ ಹೇಳಿದ್ರೆ ಇವನು ಮುಮುಕ್ಷುವೆ, ಆದರೆ ಪರಂಪರೆಯಾಗಿ ಮುಮುಕ್ಷುತ್ವ ಅವನಿಗಿದೆ. ಆರಂಭದಲ್ಲಿಂದ ಮೋಕ್ಷವೇ ಇವನಿಗೆ ಪರಮ ಉದ್ದೇಶ. ಆದರೆ ಆ ಮೋಕ್ಷಕ್ಕೆ ಇವನು ಮೊದಲು ಆತ್ಮಾವಲೋಕನ ಪಡೆದುಕೊಳ್ಳದೆ ಮುಂದೆ ಹೋಗೋಕ್ಕಾಗೋದಿಲ್ಲ. ಆದ್ದರಿಂದ ಆ ದಶೆಯಲ್ಲಿಯೂ ಅವನು ಮುಮುಕ್ಷುವೆ, ಆದರೆ ಸದ್ಯಕ್ಕೆ ಅವನಿಗೆ ಏನು ಬೇಕಾಗಿದೆ? ಆತ್ಮಾವಲೋಕನ. ಆದ್ದರಿಂದ ಆ ರೀತಿ ಅರ್ಥ ಹೇಳಲ್ಪಟ್ಟಿದೆ. ಯೋಗಾರೂಢಸ್ಯ ಇತಿ ಯುಕ್ತಾವಸ್ಥಾ ವಿಷಯತ್ವ ಭ್ರಮ ವಿದಾಸಾಯ. ಯುಕ್ತಾವಸ್ಥೆ ಅಂದರೆ ಕಡೆಯ ಸಮಾಧಿ, ಅಲ್ಲಿ ಸಿಗೋದು ಅವನಿಗೆ. ಯೋಗಾರೂಢನಾದವನು ಅಂದರೆ ಸಮಾಧಿ ಸಿಕ್ಕಿಬಿಡ್ತು ಅಂತ ಅರ್ಥ. ಆ ಅರ್ಥವಲ್ಲ ಇಲ್ಲಿ. ಪ್ರತಿಷ್ಠಿತ ಯೋಗಸ್ಯ ಅಂತ ಹೇಳಿದ್ರು. ಆದ್ದರಿಂದ ಇದು ಯುಕ್ತಾವಸ್ಥೆ ಅಲ್ಲ. ಕರ್ಮಕಾರಣಮಿತಿ ಉಕ್ತ ಕರ್ಮಯೋಗಿ ಕರ್ಮ ಪ್ರತಿಯೋಗಿಕ ಶಮಃ ತನ್ನಿವೃತ್ತಿರೇವ ಅತ್ರ ಭವಿತುಮರ್ಹತಿ ಪ್ರಾಣ ಶಮಃ ಕರ್ಮ ನಿವೃತ್ತಿ. ಕರ್ಮ ಕಾರಣಂ ಅಂತ ಇಲ್ಲಿ ಯೋಗಂ ಕರ್ಮ ಕಾರಣಂ ಅಂತ ಹೇಳುವಾಗ, ಯೋಗಾರೂಢನಾದರೆ ಶಮವು ಅಂತ ಹೇಳುವಾಗ ಕರ್ಮ ನಿವೃತ್ತಿ. ಆದ್ದರಿಂದ ಇಲ್ಲಿ ಹೇಳಿರುವಾಗ ಮುನಿ ಅತ್ರ ಪರಿವ್ರಾಜಕ ಶಮಶ್ಚ ಪರಿವ್ರಾಜ್ಯ ರೂಪ ಇತಿ ಪರೋಕ್ತಂ ನಿರಸ್ತಂ. ಪರಿವ್ರಾಜಕ ಧರ್ಮವನ್ನು ಹೇಳ್ತಾ ಇಲ್ಲ, ಸನ್ಯಾಸಿಯ ವಿಷಯ ಹೇಳ್ತಾ ಇಲ್ಲ, ಅಥವಾ ವಾನಪ್ರಸ್ಥರ ವಿಷಯ ಹೇಳ್ತಾ ಇಲ್ಲ, ಅದೆಲ್ಲ ಹೇಳ್ತಿಲ್ಲ ಇಲ್ಲಿ. ಆದ್ದರಿಂದ ಇಲ್ಲಿ ಹೇಳ್ತಿರೋದು ಕರ್ಮಯೋಗಿಯ ವಿಷಯ. ನನು ಪ್ರತಿಷ್ಠಿತ ಯೋಗಸ್ಯ ಕಿಂ ಕಾರಣಾಪೇಕ್ಷೆಯ ನಹಿ ಅನ್ಯತೆ ಅಸ್ಯ ಕಾರ್ಯಮಸ್ತಿ ಇತಿ ಶಂಕಾಯಾಂ ಯೋಗಾರೂಢಸ್ಯ ಇತ್ಯಾದಿನ ಕರ್ಮನಿವೃತ್ತಿ ವಿಧಾನಂ ತತಃ ಪೂರ್ವಂ ಅನಿವೃತ್ತಿ ಅಭಿಪ್ರಾಯಮಿತಿ ದರ್ಶಯತಿ ಯಾವದಿತಿ. ಆದ್ದರಿಂದ ಇಲ್ಲಿ ಹೇಳ್ತಾ ಇರೋದು ಕರ್ಮನಿವೃತ್ತಿ ವಿಧಾನಂ ತತಃ ಪೂರ್ವಂ ಅನಿವೃತ್ತಿ ಅಭಿಪ್ರಾಯಂ ಅಂತ ಅರ್ಥ. ಅದಕ್ಕೆ ಮೊದಲು ಅವನಿಗೆ ಅದು ನಿವೃತ್ತವಾಗಿರೋದಿಲ್ಲ. ಆದ್ದರಿಂದ ಯಾವದಾತ್ಮಾವಲೋಕನ ರೂಪ ಮೋಕ್ಷವಾಪ್ತಿ ಕರ್ಮ ಕಾರ್ಯಂ. ಆತ್ಮಾವಲೋಕನ ಬರುವವರೆಗೂ ಅವನಿಗೆ, ಆದ್ದರಿಂದ ಶಮವು ಪೂರ್ತಿ ಬಂದಾಗ ಅವನಿಗೆ ಆತ್ಮಾವಲೋಕನ ಲಭಿಸುತ್ತೆ ಆಮೇಲೆ. ಆದ್ದರಿಂದ ಪ್ರತಿಷ್ಠಿತ ಆಗಿಬಿಟ್ರೆ ಆಮೇಲೆ ಆತ್ಮಾವಲೋಕನ ಲಭಿಸುತ್ತೆ. ಆ ರೀತಿ ಇದನ್ನು ಅರ್ಥ ಹೇಳ್ತಾ ಇದ್ದಾರೆ ಇಲ್ಲಿ. ಇಲ್ಲಿ ಅಪ್ರಮಾದವೇನ ಯೋಗಂ ಸಾಧಯತಿ ಅಂದರೆ ಇಲ್ಲಿ ಯಾವ ಒಂದು ಪ್ರಾಮಾದಿಕ ದೋಷಕ್ಕೂ ಸಂಭವವಿಲ್ಲ ಇವನಿಗೆ. ಕರ್ಮಯೋಗದಿಂದಲೇ ಅವನಿಗೆ ಆತ್ಮಾವಲೋಕನವು ಲಭಿಸುತ್ತೆ. ಕರ್ಮಯೋಗ ಏವ ಕಾರಣಂ ಅಂತ ಹೇಳಿರೋದ್ರಿಂದ ಆ ರೀತಿ ಅವನಿಗೆ ಯೋಗಾರೂಢನಾದರೆ ಪ್ರತಿಷ್ಠಿತ ಯೋಗನಿಗೆ ಕರ್ಮ ನಿವೃತ್ತಿ ಶಮವು ಉಂಟಾಗುತ್ತೆ. ಆತ್ಮಾವಲೋಕನರು ಸಿಗೋವರೆಗೂ ಅವನಿಗೆ ಕರ್ಮವನ್ನು ಮಾಡ್ತಾ ಇರಬೇಕು ಅಂತ ಅರ್ಥ. ಅದನ್ನು ಹೇಳು. ಕದಾ ಪ್ರತಿಷ್ಠಿತ ಯೋಗೋ ಭವತಿ ಇತ್ಯತ್ರಾಹ. ಪ್ರತಿಷ್ಠಿತ ಯೋಗಿ ಅವನಿಗಾದರೆ ಪ್ರತಿಷ್ಠಿತ ಯೋಗಿಗೆ ಶಮವು ಕಾರಣವಾಗುತ್ತೆ, ಕರ್ಮವೆಲ್ಲ ನಿವೃತ್ತವಾಗುತ್ತೆ ಅಂತ ಹೇಳಿದ್ರೆ, ಆ ರೀತಿಯಾದ ಪ್ರತಿಷ್ಠಿತ ಯೋಗ ಸ್ಥಿರವಾಗಿ ಇರಬೇಕು ಅವನಿಗೆ. ಶಾಂತಿ ಅನ್ನೋದು ಪೂರ್ಣವಾಗಿ ಲಭಿಸಬೇಕು ಅವನಿಗೆ. ಸ್ಥಿರವಾಗುವುದು ಯಾವಾಗ, ಯಾವ ದಶೆಯಲ್ಲಿ ಆಗುತ್ತೆ ಅಂದರೆ ಯದಾ ಹಿನೇಂದ್ರಿಯಾರ್ಥೇಶು ನ ಕರ್ಮಸು ಅನುಷಜ್ಯತೆ ಸರ್ವಸಂಕಲ್ಪ ಸನ್ಯಾಸಿ ಯೋಗಾರೂಢ ತದೋಚ್ಯತೆ. ಯೋಗಾರೂಢನಾಗಿರ್ಬೇಕಾದ್ರೆ ಹೀಗಿರಬೇಕು ಅವನು. ಯೋಗಾರೂಢನಾದಾಗ ಅವನಿಗೆ ಹೇಗಿರ್ತಾನೆ ಅಂದರೆ ನ ಇಂದ್ರಿಯಾರ್ಥೇಶು ನ ಕರ್ಮಸು ಅನುಷಜ್ಯತೆ. ಸಂಘವಿರೋದಿಲ್ಲ ಅವನಿಗೆ. ಸರ್ವಸಂಕಲ್ಪ ಸನ್ಯಾಸಿ ಯೋಗಾರೂಢ ತದೋಚ್ಯತೆ. ಆಗ ಅವನಿಗೆ ಪ್ರತಿಷ್ಠಿತವಾಗಿ ನಿರುತ್ತೆ ಅಂತ ಹೇಳಿದ್ರು. ಅದು ಯದಾಯಂ ಯೋಗಿ ಸ್ವಾತ್ಮೈಕ ಅನುಭವ ಸ್ವಭಾವತೆಯ, ತನ್ನ ಆತ್ಮವನ್ನೇ ಅನುಭವಿಸಬೇಕು ಅನ್ನುವ ಸ್ವಭಾವದಿಂದ
ಇಂದ್ರಿಯಾರ್ಥೇಶು ಆತ್ಮವ್ಯತಿರಿಕ್ತ ಪ್ರಾಕೃತ ವಿಷಯೇಶು, ಆತ್ಮಕ್ಕಿಂತ ಬೇರೆಯಾದ ಪ್ರಾಕೃತ ವಿಷಯಗಳಲ್ಲಿ, ತತ್ಸಂಬಂಧಿಷು ಚ ಕರ್ಮಸು, ಇಂದ್ರಿಯಾರ್ಥೇಶು ಕರ್ಮಸು ಎರಡು ಹೇಳಿದೆ. ಆವಾಗ ಇದಕ್ಕೆ ಸಂಬಂಧಿಸಿದಂತೆ ಕರ್ಮಗಳು ಕೂಡ ಅಂತ ಅರ್ಥ ಮಾಡಿದ್ದಾರೆ. ಆತ್ಮ ವ್ಯತಿರಿಕ್ತವಾದ ಪ್ರಾಕೃತ ವಿಷಯಗಳು, ಅದಕ್ಕೆ ಸಂಬಂಧಿಸಿದ ಕರ್ಮಗಳಲ್ಲಿ ಅವನಿಗೆ ಸಂಘವೂ ಇರೋದಿಲ್ಲ. ನ ಸಂಗಮರ್ಹತಿ ತದಾ ಹಿ ಸರ್ವಸಂಕಲ್ಪ ಸನ್ಯಾಸಿ ಯೋಗಾರೂಢ ಇತ್ಯುಚ್ಯತೆ. ಎಲ್ಲ ಸಂಕಲ್ಪಗಳನ್ನು ತ್ಯಾಗ ಮಾಡಿದವನು ಅಂದರೆ ಆತ್ಮನಲ್ಲಿಯೇ ಅವನ ಮನಸ್ಸು ಇರುತ್ತೆ ಅಂತ ಅರ್ಥ. ತಸ್ಮಾತ್ ಆರುರುಕ್ಷೋ ವಿಷಯಾನುಭವಾರ್ಹತೆಯ ತದನುಷಂಗ ಅಭ್ಯಾಸ ರೂಪ, ಅನನುಷಂಗ ಅಭ್ಯಾಸ ರೂಪ ಕರ್ಮಯೋಗ ಏವ ಯೋಗ ನಿಷ್ಪತ್ತಿ ಕಾರಣಂ. ಆರು ವೃಕ್ಷವಾದವನಿಗೆ ಇನ್ನೂ ವಿಷಯಾನುಭವ ಅರ್ಹತೆ ಇರುತ್ತೆ ಅಂತ ಅರ್ಥ. ಮೋಕ್ಷವನ್ನು ಪಡೆದುಕೊಳ್ಬೇಕು, ಯೋಗವನ್ನು ಸಿದ್ಧಿ ಪಡೆದುಕೊಳ್ಬೇಕು ಅಂತ ಇರುವವನಿಗೂ ವಿಷಯಾನುಭವ ಅರ್ಹತೆ ಅನ್ನೋದು ಇರುತ್ತೆ ಅವನಿಗೆ. ಆದ್ದರಿಂದ ಅದರೊಡನೆ ಸಂಘವನ್ನು ಬಿಡಬೇಕು. ಆ ಸಂಘವನ್ನು ಬಿಡೋದು ಹೇಗೆ ಬರುತ್ತೆ ಅಂದರೆ ಅಭ್ಯಾಸದಿಂದ ಬರುತ್ತೆ. ಮತ್ತೆ 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 ಅಭ್ಯಾಸ ಮಾಡಿ. ತದ ಅನನುಷಂಗ ಅಭ್ಯಾಸ ರೂಪ ಕರ್ಮಯೋಗ, ಅದುವೇ ಕರ್ಮಯೋಗ. ಅದನ್ನು ಸಂಘವನ್ನು ಬಿಡುವಂತಹ ಕರ್ಮಯೋಗವನ್ನು ಮಾಡಿದ್ರೆ ಅದರಿಂದ ಯೋಗ ನಿಷ್ಪತ್ತಿ ಬರುತ್ತೆ. ತಹ ವಿಷಯ ಅನನುಷಂಗ ಅಭ್ಯಾಸ ರೂಪಂ ಕರ್ಮಯೋಗಮೇವ ಆರುರುಕ್ಷು ಕುರಿಯಾತ್. ಅವನು ಏನು ಮಾಡಬೇಕು ಅಂದರೆ ವಿಷಯಗಳಲ್ಲಿ ಸಂಘವಿಲ್ಲದ ಕರ್ಮಯೋಗವನ್ನು ಮಾಡಬೇಕು, ಪೂರ್ಣವಾಗಿ ಬಿಡಬೇಕು. ವಿಷಯದಲ್ಲಿ ಸಂಘ ಇಲ್ಲದೇ ಇರೋದು ಅಂದರೆ ಆತ್ಮವ್ಯತಿರಿಕ್ತ ಪ್ರಾಕೃತ ವಿಷಯೇಶು ತತ್ ಸಂಬಂಧಿಷು ಚ ಕರ್ಮಸು ನ ಸಂಗಮ್ ಅರ್ಹತಿ. ಹೀಗಿರ್ಬೇಕು ಅವನು. ಆಗ ಅವನಿಗೆ ಯೋಗಾರೂಢನಾಗ್ತಾನೆ, ಸರ್ವ ಸಂಕಲ್ಪ ಸನ್ಯಾಸಿ ಅಂತ ಹೇಳಲ್ಪಡ್ತಾನವನು. ಎಲ್ಲವನ್ನು ಬಿಟ್ಟವನು ಪೂರ್ಣವಾಗಿ ಆತ್ಮ ವ್ಯತಿರಿಕ್ತವಾದ ವಿಷಯಗಳಲ್ಲೆಲ್ಲ ಯಾವುದರಲ್ಲಿಯೂ ಸಂಘವಿಲ್ಲದೆ ಇರುವವನಾಗ್ತಾನೆ. ಅದು ಅಭ್ಯಾಸದಿಂದಲೇ ಬರುತ್ತೆ ಅವನಿಗೆ. ಅಂತಹ ಅಭ್ಯಾಸ ರೂಪವಾದ ಸಂಘವಿಲ್ಲದ ಅಭ್ಯಾಸ ರೂಪದ ಕರ್ಮಯೋಗದಿಂದ ಅವನಿಗೆ ಯೋಗವು ಸಿದ್ಧಿಸುತ್ತೆ ಅನ್ನೋದು ಹೇಳಲ್ಪಡುತ್ತಿಲ್ಲಿ. ಸಂಗಮಯತಿ ಕದಾ ಇತಿ ಅಯಂ ಯೋಗಿ ಯಾವದಾತ್ಮಾವಲೋಕನಂ ಕರ್ಮಯೋಗೇ ವರ್ತಮಾನಃ ಇತಿ ಭಾವಃ. ಆತ್ಮಾವಲೋಕನ ಸಿಗುವವರೆಗೂ ಕರ್ಮಯೋಗದಲ್ಲಿ ಇರಲೇಬೇಕು ಅವನು. ಅರ್ಥಸಿದ್ಧಂ ಹೇತುಮಾಹ ಆತ್ಮೈಕ ಅನುಭವ ಸ್ವಭಾವತೆಯ. ಯಾಕೆ ಅಂದರೆ ಅವನಿಗೆ ಅದೊಂದೇ ಅನುಭವ ಬೇಕಾಗಿರೋದು. ಆದ್ದರಿಂದ ಅದರ ಸ್ವಭಾವವೇ ಅವನಿಗೆ ಅದುವೇ ಸ್ವಭಾವವಾಗಿರೋದ್ರಿಂದ ಅನಿತ್ಯತ್ವ ಹೇಯತ್ವಾದಿ ಸೂಚನಾಯ ಪ್ರಾಕೃತ ಶಬ್ದ. ಪ್ರಾಕೃತ ವಿಷಯೇಶು ಅಂತ ಹೇಳಿರೋದು, ಇಂದ್ರಿಯಾರ್ಥೇಶು ಅಂತ ಹೇಳಿದಾಗ ಪ್ರಾಕೃತ ವಿಷಯಗಳು ಅನ್ನೋದ್ರಿಂದ ಪ್ರಾಕೃತವಾದದ್ದೆಲ್ಲ ಅನಿತ್ಯ ಮತ್ತು ಹೇಯ ಇದೆರಡು ಕೂಡ ಹೇಳಲ್ಪಟ್ಟಿದೆ ಇಲ್ಲಿ. ಕರ್ಮಸು ಇತಿನ ಚೋದಿತ ಕರ್ಮ ಮಾತ್ರ ವಿಷಯಂ ತಸ್ಯ ಸ್ವಾರಸಿಕ ಸಂಘಾಸ್ಪದತ್ವ ಅಭಾವೇನ ನಿಷೇಧ ಯೋಗಾತೆ. ಆದ್ದರಿಂದ ಇವನಿಗೆ ಸ್ವರಸವಾಗಿಯೇ ಸಂಘ ಉಂಟಾಗೋದು ಇರೋದಿಲ್ಲ ಅದರಲ್ಲಿ. ಯಾಕೆಂದರೆ ಚೋದಿತ ಕರ್ಮಗಳನ್ನು ಮಾಡಿಯೇ ಮಾಡ್ತಾನೆ ಇವನು, ಫಲದ ಆಶೆ ಇಲ್ಲದೆ. ಚೋದಿತ ಕರ್ಮಗಳನ್ನು ಮಾಡಲೇಬೇಕವನು. ಅದರಲ್ಲಿ ಸ್ವಾರಸಿಕ ಸಂಘ ಆಸ್ಪದತ್ವ ಅಭಾವ. ಸಂಘ ಆಸ್ಪದತ್ವ ಅಂದರೆ ಸಂಘ ಉಂಟಾಗೋದು, ಸ್ವಾರಸಿಕ ಸ್ವರಸವಾಗಿ ಅದರಲ್ಲಿ ಸಂಘ ಉಂಟಾಗುತ್ತಲ್ಲ, ಅದರಲ್ಲಿ ಅವನಿಗೆ ಸ್ವರಸವಾಗಿ ಸಂಘ ಇರೋದಿಲ್ಲ ಅವನಿಗೆ. ಯಾಕೆ ಅಂದರೆ ಅದು ಚೋದಿತವಾಗಿದೆ ಅಂತ ಮಾಡ್ತಾನವನು. ನನ್ನ ನಿತ್ಯ ಕರ್ಮಗಳು ನನಗೆ ವಿಧಿಸಲ್ಪಟ್ಟ ಕರ್ಮಗಳನ್ನು ಮಾಡಲೇಬೇಕು, ವಿಹಿತತ್ವಾಚ್ಯ ಆಶ್ರಮ ಕರ್ಮ ವಿಹಿತವಾದ್ದರಿಂದ ಮಾಡಲೇಬೇಕು ಅಂತ ಮಾಡ್ತಾನವನು. ಅದರಲ್ಲಿ ಸಂಘ ಏರ್ಪಡೋದು ಸಾಧ್ಯವಿಲ್ಲ ಅವನಿಗೆ. ಆದ್ದರಿಂದ ಅದನ್ನು ನಿಷೇಧ ಮಾಡಬೇಕಾಗಿಲ್ಲ, ಅದನ್ನು ಮಾಡಲೇಬೇಕು ಚೋದಿತ ಕರ್ಮಗಳನ್ನು. ಆದ್ದರಿಂದ ಇಲ್ಲಿ ಕರ್ಮಸೂನ ಅನುಷಜ್ಯತೆ ಅಂದರೆ ಯಾವ ಕರ್ಮಗಳು ಇಲ್ಲಿ ಅಂದರೆ ಅದಕ್ಕೆ ಸಂಬಂಧಿಸಿದ, ಅಂದರೆ ಪ್ರಾಕೃತ ವಿಷಯಗಳಲ್ಲಿ ಸಂಘ, ಅದಕ್ಕೆ ಸಂಬಂಧಿಸಿದ ಕರ್ಮಗಳು, ಆ ರೀತಿ ಅರ್ಥ ಮಾಡ್ತಾರೆ. ಆದ್ದರಿಂದ ಇದು ಚೋದಿತ ಕರ್ಮವಲ್ಲ. ನಾಪಿ ಪರೋಕ್ತ ಪ್ರಕ್ರಿಯೆಯ ಅಗ್ನಿಹೋತ್ರಾದಿ ನಿತ್ಯ ನೈಮಿತ್ತಿಕ ವಿಷಯ. ಮಿಕ್ಕರವರು ಹೇಳಿರೋದು ಅಗ್ನಿಹೋತ್ರ ಮೊದಲಾದ ನಿತ್ಯ ನೈಮಿತ್ತಿಕ ಕರ್ಮಗಳು ಅಲ್ಲ ಇದು. ವೈದಿಕಸ್ಯ ತತ್ರ ನಿಸ್ಸಂಗತ್ವ ಯೋಗಾತೆ. ವೈದಿಕರಿಗೆ ಅದು ಮಾಡಲೇಬೇಕು, ಸಂಘವಿರಬೇಕು ಅದರಲ್ಲಿ, ವೈದಿಕರಿಗೆ ಅದರಲ್ಲಿ ಸಂಘ ಇರಬೇಕು. ಆದ್ದರಿಂದ ಅಗ್ನಿಹೋತ್ರಾದಿ ನಿತ್ಯಮಿತಿ ಕರ್ಮಗಳನ್ನು ಬಿಡೋ ಹಾಗಿಲ್ಲ. ಚೋದಿತ ಕರ್ಮ ಮಾತ್ರವನ್ನು ಹೇಳೋದಿಲ್ಲ. ಚೋದಿತ ಕರ್ಮಗಳು ಅಂದರೆ ವಿಧಿಸಲ್ಪಟ್ಟ ಕರ್ಮಗಳು, ಅದು ಹೇಳಲ್ಪಟ್ಟಿಲ್ಲ. ಕರ್ಮಯೋಗದಲ್ಲಿ ಹೇಳಿರುವ ಕರ್ಮವೂ ಹೇಳಲ್ಪಟ್ಟಿಲ್ಲ.
ಇದ್ಯಾವುದೂ ಇಲ್ಲಿ ಇಲ್ಲ. ಆದ್ದರಿಂದ ವಿಷಯಗಳಿಗೆ ಸಂಬಂಧಿಸಿದ್ದು ಅಂತ ಅರ್ಥ. ವಿಷಯಗಳಲ್ಲಿ ಸಂಘ ಏರ್ಪಟ್ಟರೆ ಅದಕ್ಕೆ ಸಂಬಂಧಿಸಿದಂತೆ ಕರ್ಮಗಳು ಬರುತ್ತೆ. ಆ ಕರ್ಮಗಳು ಹೇಳಲ್ಪಟ್ಟಿದೆ. ಅತಃ ಯೋ ಹಿ ಯದಿಚ್ಛತಿ ತಸ್ಯ ತಸ್ಮಿನ್ ಸತ್ ಸಾಧನೆವ ಕಾರ್ಯತಾ ಬುದ್ಧಿ ಇತಿ ನ್ಯಾಯಾತ್ ಇಂದ್ರಿಯಾರ್ಥೇಷು ಸಂಗಿನಾಂ ತದುಪಾಯಭೂತೇಷು ವಿಹಿತೇಷು ನಿಷಿದ್ಧೇಷು ಅನುಭಯೇಷು ಚ ಕರ್ಮಸು ಯಥಾಸಂಭವಂ ಸಂಗಃ ಸ್ಯಾತ್ ಇತಿ ತನ್ನಿಷೇಧೇ ಏವ ಉಚಿತಃ. ಇದು ಸಾಮಾನ್ಯವಾದ ನ್ಯಾಯ. ಯೋ ಹಿ ಯದಿಚ್ಛತಿ ತಸ್ಯ ತಸ್ಮಿನ್ ತತ್ಸಾಧನೆ ವಾ ಕಾರ್ಯತಾ ಬುದ್ಧಿ. ಇದು ಸಾಮಾನ್ಯವಾದ ನ್ಯಾಯ. ಇದು ನಮಗೆ ಯಾವುದೋ ಒಂದು ಇಚ್ಛೆ ಆದರೆ ಯಾರಾದರೂ ಏನು ಮಾಡ್ತಾರೆ, ಒಂದು ಇಚ್ಛೆ ಬಂದುಬಿಟ್ರೆ ಆ ಇಚ್ಛೆಯನ್ನು ಪಡೆದುಕೊಳ್ಳೋಕ್ಕೆ ಕೆಲಸ ಮಾಡ್ತಾರೆ, ಅಥವಾ ಇಚ್ಛೆಯನ್ನು ಯಾವುದು ಸಾಧಿಸುತ್ತೋ ಅದನ್ನು ಪಡೆದುಕೊಳ್ಳೋಕ್ಕೆ ಅದರಿಂದ ಅದನ್ನು ಮಾಡ್ತಾರೆ. ಯಾವುದೋ ಒಂದು ಒಳ್ಳೆಯ ಹಾಡನ್ನು ಕೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದರಲ್ಲೇ ಸಂಘ ಬಂದುಬಿಟ್ರೆ ಅದನ್ನು ಕೇಳ್ತಾನೆ ಇರ್ತಾನೆ ಯಾವಾಗಲೂ. ಅಥವಾ ಆ ಹಾಡು ಕೇಳೋದಕ್ಕೆ ಏನು ಮಾಡಬೇಕು ಅದನ್ನು ಉಪಾಯಗಳನ್ನೆಲ್ಲ ಮಾಡೋಕ್ಕೆ ಶುರು ಮಾಡ್ತಾನೆ. ಇದೆರಡೂ ಕೂಡ ಸಾಮಾನ್ಯವಾದ ನ್ಯಾಯ ಇದು. ಯಾಕೆ ಅಂದರೆ ಅದರಲ್ಲಿ ಅವನಿಗೆ ಆಸಕ್ತಿ ಬಂದುಬಿಡುತ್ತೆ, ಮತ್ತೆ ಮತ್ತೆ ಇದುವೇ ಮಾಡೋಣ ಅಂತ ಅನಿಸುತ್ತೆ. ಆದ್ದರಿಂದ ಯೋಹಿಯತೆ ಇಚ್ಛತಿ, ಯಾವುದನ್ನು ಇಚ್ಛೆ ಪಡ್ತಾನೋ ತಸ್ಯ ತಸ್ಮಿನ್, ಆ ಇಚ್ಛೆಪಟ್ಟ ವಿಷಯದಲ್ಲಿಯೇ ಸಂಘ ಬರುತ್ತೆ. ಅಥವಾ ತತ್ ಸಾಧನೆವಾ, ಅದನ್ನು ಪಡೆದುಕೊಳ್ಳೋಕ್ಕೆ ಯಾವ ಸಾಧನವಿದೆಯೋ ಉಪಾಯವಿದೆಯೋ ಅದರಲ್ಲಿ ಅವನಿಗೆ ಮಾಡಬೇಕು ಅನ್ನೋ ಬುದ್ಧಿ ಬರುತ್ತೆ. ಮತ್ತೆ ಮತ್ತೆ ಕಾರ್ಯತಾ ಬುದ್ಧಿ, ಮತ್ತೆ ಮತ್ತೆ ಮಾಡಿದ್ರೆ ಸಂಘವೇರ್ಪಡುತ್ತೆ, ಅಟ್ಯಾಚ್ಮೆಂಟ್. ಆ ಒಂದು ಸಾಮಾನ್ಯವಾದ ನ್ಯಾಯ. ಅದರಿಂದ ಇಲ್ಲಿ ಇಂದ್ರಿಯಾರ್ಥೇಶನ ಕರ್ಮಸು ಅನ್ನೋದು ಅದು ಸರಸವಾಗಿ ಒಂದಕ್ಕೆ ಸಂಬಂಧಿಸಿದ್ದು ಅಂತ ಅರ್ಥ ಬರುತ್ತೆ. ಅದನ್ನು ಸ್ವಾಮಿ ದೇಶಿಕನಲ್ಲಿ ಸ್ಪಷ್ಟಪಡಿಸ್ತಾರೆ. ಆದ್ದರಿಂದ ಇಂದ್ರಿಯಾರ್ಥೇಶು ಸಂಗಿನ, ಇಂದ್ರಿಯಾರ್ಥಗಳಲ್ಲಿ ವಿಷಯಗಳಲ್ಲಿ ಯಾರಿಗೆ ಸಂಘ ಏರ್ಪಡುತ್ತೋ ಅವರಿಗೆ ತದುಪಾಯಭೂತೇಶು, ಯಾವ್ಯಾವುದು ಉಪಾಯವಾಗಿದೆಯೋ ಅದು ವಿಹಿತವಾಗಿರ್ಬೋದು, ನಿಷಿದ್ಧವಾಗಿರ್ಬೋದು, ಇಲ್ಲ ವೇದದಲ್ಲಿ ಹೇಳ್ದೇನೆ ಇರ್ಬೋದು, ಬೇರೆ ಯಾವುದೋ ಕರ್ಮಗಳು ಇರಬಹುದು, ವೇದಕ್ಕೆ ಸಂಬಂಧಿಸದೇ ಇರುವಂಥದ್ದು ಇರ್ಬೋದು. ಸಾಮಾನ್ಯವಾದ ಕರ್ಮಗಳು ಯಾವುದೋ ಒಂದು ವಿಹಿತೇಶು ನಿಧಿತೇಶು ಅನುಭವೇಶು ಚ ಎರಡೂ ಅಲ್ಲದೆ ಇರೋದು ಇರ್ಬೋದು. ಕರ್ಮಸು ಯಥಾ ಸಂಭವಂ ಸಂಘ ಸ್ಯಾತ್, ಯಾವುದೆಲ್ಲಾದರೂ ಅವನಿಗೆ ಸಂಘ ಉಂಟಾಗ್ಬಿಡುತ್ತೆ. ಅದನ್ನು ಇಲ್ಲಿ ನಿಷೇಧಿಸುವುದೇ ಉಚಿತವಾದದ್ದು ಅನ್ನೋದರಿಂದ ತತ್ಸಂಬಂಧಿಷು ಚ ಕರ್ಮಸು. ಭಾಷಿಕಾರರು ಬಹಳ ಅದ್ಭುತವಾಗಿ ವ್ಯಾಖ್ಯಾನ ಮಾಡ್ತಾರೆ. ಇಂದ್ರಿಯಾರ್ಥೇಶು ನ ಕರ್ಮಸು. ವ್ಯಾಖ್ಯಾನ ಶ್ಲೋಕಗಳಲ್ಲಿ ಅರ್ಥ ಮಾಡೋದು ತುಂಬ ಕಷ್ಟ. ಕರ್ಮಗಳಲ್ಲಿ ಅಂತ ಹೇಳ್ಬಿಟ್ಟು ನ ಇಂದ್ರಿಯಾರ್ಥೇಶು ನ ಕರ್ಮಸು ಅಂದರೆ ಎರಡು ಬೇರೆ ಬೇರೆಯಾಗಿ ಹೇಳಿದ್ದಿಲ್ಲ, ಅದಕ್ಕೆ ಸಂಬಂಧಿಸಿದ್ದೇ ಇದು ಎರಡು ಕೂಡ ಒಂದಕ್ಕೊಂದಕ್ಕೆ ಸಂಬಂಧಪಟ್ಟಿದೆ ಅಂತ ತೋರಿಸ್ತಾರೆ. ಸಂಗಂ ತ್ಯಜತಿ ನಿವರ್ತಯತಿ ಇತ್ಯಾದಿಷು ಪ್ರಯೋಗೇಶು ಜಾಯಮಾನಸ ಸಂಘಸ್ಯ ಬಲಾತ್ ನಿವರ್ತನಂ ಪ್ರತೀಯತೆ. ಅತ್ರ ತು ನ ಅನುಷಜ್ಯತ ಇತ್ಯುಕ್ತಂ. ನಾನುಷಜ್ಯತೆ. ಸಂಗಂ ತ್ಯಜತಿ ಅಂತ ಹೇಳಿದ್ರೆ, ತ್ಯಜೇತ್ ಅಂತ ಹೇಳಿದ್ರೆ ಬಲವಾಗಿ ಬಿಡಬೇಕು ಅಂತ ಅರ್ಥ, ಬಲವಂತವಾಗಿ ಬಿಡಬೇಕು ಅಂತ ಅರ್ಥ. ನಿವರ್ತಯತಿ, ನಿವರ್ತಯೇತ್ ಅಂತ ಹೇಳಿದ್ರೆ ಇದೆಲ್ಲ ಹೀಗೆ ಹೇಳಿದರೆ ಉಂಟಾಗುವ ಸಂಘದಲ್ಲಿ ಬಲವಂತವಾಗಿ ಅದನ್ನು ನಿವೃತ್ತಿ ಮಾಡೋದು ಅನ್ನೋ ಅರ್ಥ ಬರುತ್ತೆ. ಸಂಘವನ್ನು ಬಿಡ್ತಾನೆ ಅಂತ ಹೇಳಿದ್ರೆ ಅವನ ಸಂಘ ಏರ್ಪಡುತ್ತೆ, ಅದನ್ನು ಬಲವಂತವಾಗಿ ಬಿಡ್ತಾನೆ ಅನ್ನೋ ಅರ್ಥ ಬರುತ್ತೆ. ಆದರೆ ಇಲ್ಲಿ ಆ ಅರ್ಥವಲ್ಲ ಹೇಳಿಲ್ಲ. ನಾ ಅನುಷಜ್ಯತೆ ಅಂತ ಹೇಳಿತ್ತು. ಅವನಿಗೆ ಸಂಗಂ ಅರ್ಹತಿ ಅಂತ ಅರ್ಥ, ಅರ್ಹತೆಯೇ ಇಲ್ಲ ಇವನಿಗೆ ಅನ್ನೋ ತಿಳಿಸಲ್ಪಡುತ್ತೆ. ಸಂಘ ಸ್ವಯಮೇವ ನ ಜಾಯತೆ ಇತ್ಯರ್ಥ. ಸಂಘವು, ಇದು ಬಹಳ ಚೆನ್ನಾಗಿ ಹೇಳ್ತಾರೆ ಸ್ವಾಮಿ ದೇಶಿಕನ್. ಈ ಶಬ್ದಕ್ಕೆ ಎಷ್ಟು ಸರಸವಾಗಿ ಅರ್ಥ ಮಾಡಿದ್ದಾರೆ ಇಲ್ಲಿ ಭಾಷಿಕಾರರು. ನ ಸಂಗಮ ಅರ್ಹತಿ ಅಂತ ಹೇಳಿದ್ರು, ನಾ ಅನುಷಜ್ಯತೆ ಅಂತ ಹೇಳೋದಕ್ಕೆ. ಅಲ್ಲಿ ನಿವೃತ್ತಿ ಅನ್ನೋದು ಹೇಳಲಿಲ್ಲ, ತ್ಯಾಗವೂ ಹೇಳಲಿಲ್ಲ. ಯಾಕೆ ಅಂದರೆ ತ್ಯಾಗ ಅಂದರೆ ಉಂಟಾಗುವಂತಹ ಸಂಘವನ್ನು ಬಲವಂತವಾಗಿ ಬಿಡಬೇಕು ಅನ್ನೋ ಅರ್ಥ ಬರುತ್ತೆ. ಆದರೆ ಇವನಿಗೆ ಸ್ವತಃ ಯಾವ ಸಂಘವೂ ಯಾರಿಗೂ ಬರೋದಿಲ್ಲ. ಸಂಘ ಹೇಗೆ ಬರುತ್ತೆ ಅಂದರೆ ನಮ್ಮ ಸಂಕಲ್ಪದಿಂದಲೇ ಬರುವಂಥದ್ದು. ಆದ್ದರಿಂದ ಇವನೇ ಅದಕ್ಕೆ ಅವನಿಗೆ ಅರ್ಹನಾದವನಲ್ಲ ಅನ್ನೋದನ್ನು ತಿಳಿಸ್ಕೊಳ್ಬೇಕು. ನನಗೆ ಅರ್ಹತೆಯೇ ಇಲ್ಲ ಅನ್ನೋದು ಸ್ವಾಭಾವಿಕವಾಗಿ ಆತ್ಮಜ್ಞಾನದಲ್ಲಿ ಇರೋವನಿಗೆ ಅದರಲ್ಲಿ ಅರ್ಹತೆ ಇರೋದಿಲ್ಲ. ಅಲ್ಲ, ಅರ್ಹತೆ ಇಲ್ಲದೆ ಇರೋ ಹಾಗೆ ಅವನು ಇರ್ತಾನೆ. ನಾ ಅರ್ಹತಿ ಅಂತ ಅರ್ಥ ಮಾಡಿದ್ರು. ಸಂಘ ಸ್ವಯಮೇವ ನ ಜಾಯತೆ, ಸ್ವಯಂ ತಾನೇ ಉಂಟಾಗೋದಿಲ್ವಲ್ಲ ಸಂಘ. ಇವನು ಅದನ್ನು ಅನುಭವಿಸಿ ತಾನೇ ಅದರಲ್ಲಿ ಸಂಘ ಏರ್ಪಡುತ್ತೆ. ಆದ್ದರಿಂದ ಅದಕ್ಕೆ ಅರ್ಹತೆ ಇಲ್ಲದೆ ಇರೋನಾಗಿರ್ತಾನವನು ಅಂತ ಅರ್ಥ. ಅಂದರೆ ಸಂಘವೇ ಬರೋದಿಲ್ಲ ಅವನಿಗೆ.
ತತಃ ಫಲಿತಮಾಹ ನ ಸಂಗಮರ್ಹತಿ. ಹಿ ಶಬ್ದಸ್ಯ ವಾಕ್ಯಾರ್ಥ ಅನ್ವಯ ಔಚಿತ್ಯಾತ್ ತದಾ ಹಿ ಇತಿ ಉಕ್ತಂ. ಸತ್ಯ ಸರ್ವಸಂಕಲ್ಪ ಯೋಗಾರೂಢ ತದೋಚ್ಯತೆ ಯದಾ ಹಿ ನೇಂದ್ರಿಯಾರ್ಥೇಶು. ಯದಾ ಹಿ ಅಂತ ಹಿ ಶಬ್ದ ಇದೆ ಅದರಲ್ಲಿ, ಅದಕ್ಕೆ ಅರ್ಥವನ್ನೇ ಹೇಳ್ತಾರೆ. ನ ಸಂಗಮರ್ಹತಿ ತದಾ ಹಿ ಸರ್ವಸಂಕಲ್ಪ ಸನ್ಯಾಸಿ ಯೋಗಾರೂಢ ಇತ್ಯುಚ್ಯತೆ. ಅಂದರೆ ಇದು ಹಿಂದಿನ ಅವಸ್ಥೆ. ಸರ್ವಸಂಕಲ್ಪ ಸನ್ಯಾಸಿ ನ ಹಿ ಅಸನ್ಯಸ್ತ ಸಂಕಲ್ಪ ಯೋಗಿ ಭವತಿ ಕಶ್ಚನ ಅಂತ ಹಿಂದೆ ಹೇಳಿಯಾಯಿತು. ಆದ್ದರಿಂದ ಇವನು ಸನ್ಯಸ್ತ ಸಂಕಲ್ಪನಾಗಿದ್ದಾನೆ ಇವನು. ಆದ್ದರಿಂದ ಸರ್ವಸಂಕಲ್ಪ ಸನ್ಯಾಸಿ ಆಗಿಬಿಟ್ಟಿದ್ದಾನವನು. ಆದ್ದರಿಂದಲೇ ಈ ಶಬ್ದವು ಇಲ್ಲಿ ಇವನೆಲ್ಲ ಸಂಘವನ್ನು ಅರ್ಹತೆಯೇ ಇರಬಾರ್ದು. ಆತ್ಮಾವಲೋಕನವೇ ಸ್ವಭಾವವಾಗಿರುತ್ತಲ್ಲ, ಆ ಸಮಯದಲ್ಲಿ ಮಾತ್ರವೇ ತಾನೇ ಅವನು ಸರ್ವಸಂಕಲ್ಪ ಸನ್ಯಾಸಿಯಾಗಿ ಯೋಗಾರೂಢ ಅಂತ ಹೇಳಲ್ಪಡುತ್ತೆ. ತದಾ ಹಿ ಸರ್ವಸಂಕಲ್ಪ ಸನ್ಯಾಸಿ ಯೋಗಾರೂಢ ಇತ್ಯುಚ್ಯತೆ ಅಂತ ಹೇಳ್ತಾರೆ ಇಲ್ಲಿ. ತದಾ ಹಿ, ಅದು ಹಿ ಶಬ್ದಕ್ಕೆ ವಾಕ್ಯಕ್ಕೆ ಅನ್ವಯ ಹೇಗೆ ಉಚಿತವಾಗಿದೆ ಅನ್ನೋದನ್ನು ತೋರಿಸ್ತಾರೆ. ಯದಾ ಹಿ ನೇಂದ್ರಿಯಾರ್ಥೇಶು ನ ಕರ್ಮಸು ಅನುಷಜ್ಯತೆ ತದಾ ಹಿ ಸರ್ವಸಂಕಲ್ಪ ಸನ್ಯಾಸಿ ಯೋಗಾರೂಢ ತದೋಚ್ಯತೆ ಅನ್ನೋದು ಇಲ್ಲಿ ಅರ್ಥ. ಯದಾ ನೇಂದ್ರಿಯಾರ್ಥೇಶು ಕರ್ಮಸು ಅನುಷಜ್ಯತೆ ತದಾ ಹಿ ಸರ್ವಸಂಕಲ್ಪ ಸನ್ಯಾಸಿ ಯೋಗಾರೂಢ. ಆದ್ದರಿಂದ ಅದು ಬಹಳ ಅರ್ಥವನ್ನು ಇಲ್ಲಿ ಈ ಶಬ್ದವನ್ನು ಎಷ್ಟು ಇಲ್ಲಿ ಬಹಳ ಪ್ರಭಾವಪೂರ್ಣವಾಗಿ ಉಪಯೋಗಿಸ್ತಾರೆ ಭಾಷಿಕಾರ ಅರ್ಥ ಮಾಡುವಾಗ. ತದಾ ಹಿ ಅಸೌ ಸರ್ವಸಂಕಲ್ಪ ಸನ್ಯಾಸಿ ಯೋಗಾರೂಢೋ ಭವತಿ. ಆವಾಗಲೇ ಇವನು ಆತ್ಮನನ್ನು ಬೇರೆಯಾಗಿ ತಿಳಿತಾನೆ. ಸ್ಪಷ್ಟವಾಗಿ ಆತ್ಮ ಅವಲೋಕನಲ್ಲಿ ಸ್ವಭಾವವಾಗುತ್ತೆ ಅವನಿಗೆ. ಇಂದ್ರಿಯಗಳಲ್ಲಿಯೂ ಅದರ ವಿಷಯಗಳಲ್ಲಿಯೂ ಅದಕ್ಕೆ ಸಂಬಂಧಿಸಿದ ಕರ್ಮಗಳಲ್ಲಿಯೂ ಅವನಿಗೆ ಅರ್ಹತೆ ಹೋಗಿಬಿಡುತ್ತೆ. ನತು ಸಂಘಕಾಲೇ ಇತಿ ಭಾವ. ಆ ಸಮಯದಲ್ಲಿಯೇ ಇವನು ಯೋಗಾರೂಢ ಆಗ್ತಾನೆ ಹೊರತು ಸಂಘವಿರುವವರೆಗೂ ಆಗೋದಿಲ್ಲ. ವ್ಯಾಖ್ಯಾತ ಶ್ಲೋಕದ್ವಯಾರ್ಥಮಃ ತಸ್ಮಾತ್. ಎರಡು ಶ್ಲೋಕಗಳಿಗೂ ಒಂದು ಅರ್ಥವನ್ನು ಹೇಳ್ತಾರೆ ಈಗ. ಇಷ್ಟ ಕಾರಣತ್ವೋಪದೇಶೋ ಹಿ ತತ್ರ ಪ್ರವೃತ್ತ್ಯರ್ಥ ಇತಿ ತಾತ್ಪರ್ಯೇಣ ಅತಃ ಹೇಳ್ಬಿಟ್ಟು ಇಷ್ಟ ಕಾರಣತ್ವ ಉಪದೇಶ ಇಲ್ಲಿ. ಅದನ್ನೇ ಅತಃ ವಿಷಯಾನುಷಂಗ ಅಭ್ಯಾಸ ರೂಪಂ ಕರ್ಮಯೋಗಮೇವ ಆರುರುಕ್ಷು ಕುರ್ಯಾತ್ ಅಂತ ಅರ್ಥ. ಹೀಗೆ ಇರಬೇಕು. ಒಂದು ಆರುರುಕ್ಷೋ ಮುನೇ ಯೋಗಂ ಕರ್ಮ ಕಾರಣ ಮುಚ್ಯತೆ ಯೋಗಾರೂಢಸ್ಯ ಶಮಃ ಅಂತ ಹೇಳಿ ಇದೆರಡು ಶ್ಲೋಕಕ್ಕೂ ಸಂಗ್ರಹವಾದ ಅರ್ಥ. ವಿಷಯಾನನುಷಂಗಾಭ್ಯಾಸ ರೂಪಂ ಕರ್ಮಯೋಗಮೇವ ಆರುರುಕ್ಷು ಕುರ್ಯಾತ್. ಇದು ವಿಷಯಾನನುಷಂಗವನ್ನು ಸೇರಿಸ್ಕೊಂಡು ಅದಕ್ಕೂ ಸೇರಿಸ್ಕೊಂಡು ಆರುರುಕ್ಷೋ ಮುನೇ ಯೋಗಂ, ಅದನ್ನು ಎರಡು ಅರ್ಥವನ್ನು ತಿಳಿಸ್ಕೊಂಡು ಹೀಗಿರುವವನೇ ಹಾಗೆಯೇ ಇರಬೇಕು ಅಂತ ಹೇಳಿ ವಿಷಯದಲ್ಲಿ ಸಂಘವಿಲ್ಲದೆ ಇರುವಂತಹದನ್ನು ಅಭ್ಯಾಸ ಮಾಡಿಕೊಂಡು ಕರ್ಮಯೋಗವನ್ನೇ ಮಾಡಬೇಕು. ಯಾರು ಅಂದರೆ ಯೋಗಾರೂಢನಾಗಬೇಕಾದ್ರೆ ಒಬ್ಬ ಹಾಗೆ ಮಾಡಬೇಕು. ಆರುರುಕ್ಷು ಕುರ್ಯಾತ್ ಅನ್ನೋದು ಅದನ್ನೇ ಮತ್ತೆ ಹೇಳ್ತಾರೆ. ಅದು ಎಷ್ಟು ಪ್ರಧಾನವಾದದ್ದು ಅದು ಅಂತ ಹೇಳಿ. ಮನಸ್ಸಿನ ಒಂದು ಪ್ರಾಧಾನ್ಯ. ಮನೇಹೇವ ಮನುಷ್ಯಾನ ಕಾರಣಂ ಬಂಧ ಮೋಕ್ಷಯೋ ಅಂತ ಪ್ರಸಿದ್ಧವಾಗಿದೆ. ಅದೇ ಇಲ್ಲೂ ಉದ್ಧರೇದ ಆತ್ಮನ ಆತ್ಮಾನಂ ಆತ್ಮಾನಂ ಅವಸಾದಯೇತೆ ಆತ್ಮೈವ ಹ್ಯಾತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ. ಆತ್ಮನ ಆತ್ಮಾನಂ ಉದ್ಧರೇತೆ ನ ಆತ್ಮಾನಂ ಅವಸಾದಯೇತೆ ಆತ್ಮೈವ ಹಿ ಆತ್ಮನಃ ಬಂಧು ಆತ್ಮೈವ ಹಿ ಆತ್ಮನಃ ರಿಪುಃ. ಆತ್ಮವೇ ಅವನಿಗೆ ಬಂಧು, ಮನಸ್ಸೇ ಬಂಧು, ಮನಸ್ಸೇ ಶತ್ರುವು ಕೂಡ. ಎರಡೂ ಇದೆ ಅವನಿಗೆ. ಆದ್ದರಿಂದ ತನ್ನ ಮನಸ್ಸಿನಿಂದ ಉದ್ಧಾರ ಮಾಡಿಕೊಳ್ಬೇಕೇ ಹೊರತು ಅವಸಾದಕ್ಕೆ ಕಾರಣ ಕೊಡಬಾರ್ದು. ತನ್ನನ್ನು ತಾನೇ ಅವಸಾದಕ್ಕೆ ಕಾರಣ ಕೊಡಬಾರ್ದು. ಉದ್ಧಾರ ಮಾಡ್ಕೊಳ್ಳೋಕ್ಕೆ ಮನಸ್ಸನ್ನು ಮನಸ್ಸಿಗೆ ಎಲ್ಲರೂ ಕೂಡ ಉಪದೇಶ ಮಾಡ್ತಾರೆ. ಆಳ್ವಾರು ಹಾಗೆಯೇ ತೂಯರರು ಶೂಡರೊಡಿ ತೊಳೆದು ಏಳು ಎನ್ ಮನನೇ ಅಂತ ಮನಸ್ಸಿಗೆ ಅಂತ ಹೇಳಿದ್ರು. ಭಾಷಿಕಾರರು ಅದನ್ನೇ ಅನುವಾದ ಮಾಡಿ ವೇದಾಂತ ದೀಪದ ಇದರಲ್ಲಿ ಹೇಳ್ತಾರೆ. ಅದರಲ್ಲಿಯೇ ನನಗೆ ಆಸಕ್ತಿಯು ಉಂಟಾಗಲಿ ಅಂತ ಅವನ ಪರಿಚರಣ ಸಕ್ತಂ ಭವತು ಮೇ ಅಂತ ಹೇಳಿದ್ರು. ಅಡೆಯಲ್ಲಿ ಹೇಳುವಾಗ ಭೂಮಿಯೋ ನತಜನದಿಶಾಂ ಆದಿಪುರುಷಃ ಮನಸ್ತತ್ ಪಾದಾಬ್ಜೆ ಪರಿಚರಣ ಸಕ್ತಂ ಭವತು ಮೇ. ಅದನ್ನು ವೇದಾಂತ ದೀಪದ ಮಂಗಳ ಶ್ಲೋಕದಲ್ಲಿ ಹೇಳ್ತಾರೆ. ಮನಃ ತತ್ ಪಾದಾಬ್ಜೆ ಪರಿಚರಣ ಸಕ್ತಂ ಭವತು. ಮನಸ್ಸಿಗೆ ಹೇಳ್ತಾರೆ ನನ್ನ ಮನಸ್ಸು ಹೀಗಾಗಲಿ ಅಂತ
ಆ ಮನಸ್ಸಿನ ವಿಷಯವೇ ಇಲ್ಲಿ ಹೇಳ್ತಿರೋದು. ಅದುವೇ ಬಂದು ಅದುವೇ ಶತ್ರು ಕೂಡ ಅಂತ ಹೇಳಿ ಆತ್ಮನ ಅನ್ನೋದು ಮನಸ್ಸನ್ನು ತಿಳಿಸುತ್ತೆ ಇಲ್ಲಿ. ಆತ್ಮನ ಆತ್ಮಾನ ಉದ್ಧರೇತ್. ಇಲ್ಲಿ ಉದ್ಧಾರ ಮಾಡುವಾಗ ಯಾವ ರೀತಿ ಮನಸ್ಸು, ಅವಸಾದಕ್ಕೆ ಯಾವ ರೀತಿ ಮನಸ್ಸು, ಅದು ಅಂಡರ್ಸ್ಟುಡ್, ಅರ್ಥಸಿದ್ಧ ಅದು. ಅದರಿಂದ ಮನಸ್ಸಿನಿಂದ ಮನಸ್ಸು ತಮ್ಮನ್ನು ಉದ್ಧಾರ ಮಾಡ್ಕೊಳ್ಬೇಕು, ಮನಸ್ಸಿನಿಂದ ತನ್ನನ್ನು ಅವಸಾದಕ್ಕೆ ಕಾರಣ ಕೊಡಬಾರ್ದು. ಅಂದರೆ ಇದು ಬೇರೆ ರೀತಿ ಮನಸ್ಸು, ಅದು ಬೇರೆ ರೀತಿಯ ಮನಸ್ಸು ಅಂತ ತಿಳಿಯುತ್ತೆ. ಒಂದು ಕಾರಣ ಉದ್ಧಾರಕ್ಕೆ ಕಾರಣವಾಗುತ್ತೆ, ಒಂದು ಅವಸಾದಕ್ಕೆ ಕಾರಣವಾಗುತ್ತೆ. ಅದರಿಂದ ಇಲ್ಲಿ ವಿಷಯ ಅನನುಶಕ್ತೇನ ಮನಸ ಆತ್ಮಾನ ಉದ್ಧರೇತೆ. ಇನ್ನೊಂದು ತದ್ವಿಪರೀತೇನ ಮನಸ ಆತ್ಮಾನಂ ನಾವಸಾದಯೇತೆ, ಅರ್ಥಸಿದ್ಧ ಅದು. ಆತ್ಮ ಇವ ಮನಯೇವ ಹಿ ಆತ್ಮನಃ ಬಂಧು ತದೇವ ಆತ್ಮನಃ ರಿಪು. ಎರಡೂ ಆಗುತ್ತೆ, ಮನಸ್ಸೇ ಎರಡಕ್ಕೂ ಕಾರಣವಾಗುತ್ತೆ, ಬಂಧುವೂ ಆಗುತ್ತೆ, ಶತ್ರುವೂ ಆಗುತ್ತೆ. ಆ ಮನಸ್ಸಿನಿಂದ ಇವನು ಉದ್ಧಾರ ಮಾಡ್ಕೊಳ್ಬೇಕೇ ಹೊರತು ಅವಸಾದಕ್ಕೆ ಕಾರಣವಾಗಬಾರ್ದು. ಎಂತಹ ಮನಸ್ಸು ಅಂದರೆ ವಿಷಯದಲ್ಲಿ ಸಂಘವಿಲ್ಲದ ಮನಸ್ಸಿನಿಂದ ಉದ್ಧಾರ, ಅದಕ್ಕೆ ವಿಪರೀತವಾದದ್ದು ಅವಸಾದಕ್ಕೆ ಕಾರಣವಾಗುತ್ತೆ ಹೇಳುವಂತಹ ಶ್ಲೋಕ. ಎರಡು ಶ್ಲೋಕದ ಅರ್ಥವನ್ನು ಅಭಿಪ್ರಾಯ ಇಲ್ಲಿ ಹೇಳ್ತಾ ಇದ್ದಾರೆ. ತದೇವ ಆಹಾ ಆತ್ಮನ ಇತ್ಯಸ್ಯ ಕಾರಣಾರ್ಥತ್ವ ಔಚಿತ್ಯಾತ್ ಮನಸ ಇತ್ಯುಕ್ತಂ. ಕಾರಣವಾದದ್ದು ಯಾವುದು, ಉದ್ಧಾರಕ್ಕೂ ಮತ್ತೆ ಅವಸಾದಕ್ಕೂ ಅನ್ನೋದು ಹೇಳ್ತಾ ಇದ್ದಾರೆ. ಮನಸ ಅಂತ ಆತ್ಮನ ಶಬ್ದಕ್ಕೆ ಮನಸ್ಸು ಅನ್ನುವ ಅರ್ಥ ಇಲ್ಲಿ ಆತ್ಮಶಬ್ದಕ್ಕೆ, ಒಂದು ಆತ್ಮಶಬ್ದಕ್ಕೆ. ವಿಷಯ ಅನನುಶಕ್ತೇನ ತದ್ವಿಪರೀತೇನ ಇತಿ ಉಭಯಂ ಕ್ರಿಯಾದ್ವಯ ಸಾಮರ್ಥ್ಯಾತ್ ಪೂರ್ವೋತ್ತರ ಅನುಸಂಧಾನಚ್ಚ ಉಕ್ತಂ. ಅದು ಸ್ಪಷ್ಟವಾಗಿ ಅರ್ಥಸಿದ್ಧವಾಗಿದೆ. ಒಂದು ವಿಷಯ ಅನನುಶಕ್ತವಾದದ್ದು, ಒಂದು ಅದಕ್ಕೆ ವಿಪರೀತವಾದದ್ದು. ವಿಷಯದಲ್ಲಿ ಆಸಕ್ತಿ ಉಳ್ಳದ್ದು, ಒಂದು ವಿಷಯಕ್ಕೆ ಆಸಕ್ತಿ ಉಳ್ಳದೇ ಇಲ್ಲದು. ಉದ್ಧಾರಕ್ಕೂ ಇದಕ್ಕೂ ಒಂದು ಯೋಗಾರೂಢತ ಆಪಾದನೇನ ಸಂಸಾರ ಸಮುದ್ರಾತ್ ಉತ್ತಾರಯೇತಿ. ಯೋಗಾರೂಢಿಯನ್ನು ಅದಕ್ಕೆ ಉಂಟು ಮಾಡಿ ಸಂಸಾರ ಸಮುದ್ರದಿಂದ ಮೇಲಕ್ಕೆ ಎತ್ತಬೇಕು ಅಂತ ಹೇಳ್ತಾರೆ ಮನಸ್ಸನ್ನು. ನ ಪುನಃ ಅಧೋನಯೇತ್, ಕೆಳಗಡೆ ತೆಗೆದುಕೊಂಡು ಹೋಗಬಾರ್ದು ಅಂತ 6 ರುಚಿಯು ಮೇಲೆ ಹತ್ತಕ್ಕೆ ನೋಡ್ತೀಯಾನೆ. ಸಂಸಾರ ಸಾಗರದಿಂದ ಮೇಲಕ್ಕೆ ತೆಗಿಬೇಕು ಅದನ್ನು ಹೊರಗಡೆ. ಯಾಕೆ? ಯೋಗಾರೂಢತ ಆಪಾದನೇನ, ಅದಕ್ಕೆ ಯೋಗಾರೂಢತೆ ಅನ್ನುವ ಧರ್ಮವನ್ನು ಉಂಟು ಮಾಡಬೇಕು. ವಿಷಯ ಅನನುಷಂಗದಿಂದಲೇ ಅದು ಸಾಧ್ಯ. ಆತ್ಮೋದ್ಧಾರಣ ಆತ್ಮ ಅವಸಾದೆಯೋ ದ್ವಯೋರಪಿ ಮನಸ ಹೇತುತ್ವಂ ಆತ್ಮೈವ ಇತಿ. ಎರಡು ಮನಸ್ಸೇ ಕಾರಣ. ಅನ್ಯೇ ಬಂಧವ, ಇದು ಬಹಳ ಚೆನ್ನಾಗಿ ಹೇಳ್ತಾರೆ ಸ್ವಾಮಿ ದೇಶಿಕನ್ನು. ಅಪವರ್ಗ ವಿರೋಧಿತ್ವಾತ್ ಅಬಂಧವ ಅಂತ ಹೇಳಿದ್ರು. ಅನ್ಯೇಚ ರಿಪವ ಆತ್ಮಪ್ರವೃತ್ತಿ ಮೂಲಭೂತ ಇತಿ, ಆತ್ಮಪ್ರವೃತ್ತಿ ಮೂಲಭೂತ ಇತಿ ಅವಧಾರಣಾಭಿಪ್ರಾಯ. ಇಲ್ಲಿ ಬಹಳ ಚೆನ್ನಾಗಿ ಅರ್ಥ ಮಾಡ್ತಾರೆ ಸ್ವಾಮಿ ದೇಶಿಕನ್ನು. ಆತ್ಮನಃ ಆತ್ಮ ಇವ ಬಂಧು ಅಂತ ಹೇಳಿದ್ರು, ಮನಸ್ಸೇ ಬಂಧು ಅಂತ ಹೇಳಿದ್ರೆ ಎಷ್ಟೋ ಜನ ಬಂಧುಗಳಿದಾರಲ್ಲ ಅವರೆಲ್ಲ ಹೇಗೆ ಅಂದರೆ ಅವರೆಲ್ಲ ಅದಕ್ಕೆ ವಿರೋಧಿಗಳು, ಅಬಂಧುಗಳು ಅಂತ ಹೇಳ್ತಾರೆ. ಅನ್ಯೇ ಬಂಧವ ಅಪವರ್ಗ ವಿರೋಧಿತ್ವಾತ್ ಅಬಂಧವ ಅಂತ ಹೇಳಿದ್ರು, ಮೋಕ್ಷಕ್ಕೆ ವಿರುದ್ಧ. ಆದ್ದರಿಂದ ಅಬಂಧುಗಳು ಅವರೆಲ್ಲ. ಹೋಗ್ಲಿ ಆತ್ಮೈವ ರಿಪುಹು ಅಂತ ಹೇಳಿದ್ರೆ, ಆತ್ಮನೇ ರಿಪು ಅಂತ ಹೇಳಿದ್ರೆ ಮಿಕ್ಕಿದವರೆಲ್ಲ ಹೇಗೆ ಅಂತ ಹೇಳಿದ್ರೆ, ಅನ್ಯೇಚ ರಿಪವ, ಬೇರೆ ಶತ್ರುಗಳು ಇದ್ದಾರದಲ್ಲ ಲೋಕದಲ್ಲಿ, ಅವರೆಲ್ಲ ಸಹಾಯ ಮಾಡ್ತಾರೆ ಅಂತ ಹೇಳ್ತಾರೆ. ಆತ್ಮ ಪ್ರವೃತ್ತಿ ಮೂಲಭೂತ, ಆತ್ಮ ಪ್ರವೃತ್ತಿಗೆ ಮೂಲ ಕಾರಣ ಆಗ್ತಾರೆ, ಪ್ರವೃತ್ತಿ ಉಂಟು ಮಾಡ್ತಾರೆ ಅವರು. ಅದು ಅವಧಾರಣ ಅಭಿಪ್ರಾಯ. ಏವ ಅನ್ನೋದಕ್ಕೆ ಆತ್ಮೈವ ಆತ್ಮನೋ ಬಂಧು, ಬೇರೆ ಯಾರೂ ಅಲ್ಲ ಅಂತ ಅರ್ಥ. ಆತ್ಮೈವ ರಿಪುಹು, ಲೋಕದ ಶತ್ರುಗಳೆಲ್ಲ ಇವನಿಗೆ ಶತ್ರುಗಳೆಲ್ಲ ಸಹಾಯ ಮಾಡ್ತಾರೆ ಅಂತ ಹೇಳ್ತಾರೆ ಆತ್ಮಾವಲೋಕನ, ಆತ್ಮ ಪ್ರವೃತ್ತಿಗೆ. ಅದು ಬಹಳ ಸೊರಸವಾಗಿ ಹೇಳ್ತಾರೆ ಇಲ್ಲಿ, ಸ್ವಾರಸ್ಯವಾಗಿ. ಮುಂದೆ ಇದನ್ನು ಮುಂದುವರಿಸೋಣ ಅಂತ ಹೇಳಿ ಇಲ್ಲಿಗೆ ನಮಸ್ಕಾರ ಅಂತ ನಿಲ್ಲಿಸ್ಕೊಳ್ತೇನೆ. ನಿತ್ಯಮಚ್ಯುತ ಪದಾಂಬುಜೈಕ್ಮರು ಮೋಹತಃ ತರಿಚರಾಣಿ ಪುನಾಯ ಮೇನೆ ಸ್ಮದ್ಗುರೋರ್ಭಗವತೋಸ್ಯ ದೇವ ರಾಮಾನುಜಸ್ಯ ಚರಣೋ ಶರಣಂ ಭಗವತೆ ಕವಿತಾ ಸಿಂಹಾಯ ಜ್ಞಾನಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರುವೇ ನಮಃ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ.